ಎಸ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್. ಸೊ ಇವತ್ತು ಗಾಂಧಿಯುಗದ ಕೊನೆಯ ಹಂತದ ಚರ್ಚೆಗೆ ನಾವು ಬಂದಿದ್ದೇವೆ. ಸೊ ಅದನ್ನು ಲಾಜಿಕಲ್ ಕನ್ಕ್ಲೂಷನ್ನಿಗೆ ನಾವು ಇವತ್ತು ತಲುಪಬೇಕು. ಸೊ ನಿನ್ನೆ ದಂಡಿ ಮಾರ್ಚ್ಗೆ ಕಾರಣವಾದಂಥ ಘಟನೆಯ ಬಗ್ಗೆ ಹೇಳಿದೆ. ಹೊಸ ವೈಸ್ರಾಯ್ ಲಾರ್ಡ್ ಇರ್ವಿನ್ ಬಂದ ಅಂತ ಹೇಳಿದೆ. ಸೊ ಲಾರ್ಡ್ ಇರ್ವಿನ್ ಬಂದ ಮೇಲೆ ಬಂದಂಥ ಕಾಯ್ದೆ, ಅವನು ಜಾರಿಗೆ ತಂದಂಥ ಕಾಯ್ದೆ ಸಾಲ್ಟ್ ಆ್ಯಕ್ಟ್, ಅದನ್ನು ಉಪ್ಪಿನ ಕಾಯ್ದೆ ಅಂತಲೇ ನೆನಪಿಟ್ಕೊಳ್ಳಿ. ಉಪ್ಪಿನ ಕಾಯ್ದೆಯನ್ನು ಭಾರತೀಯರ ಮೇಲೆ ಹಾಕಿದ, ಉಪ್ಪನ್ನು ನಾವು ತಯಾರು ಮಾಡುವಂತಿಲ್ಲ, ಪ್ಲಸ್ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕು, ಅದನ್ನು ತಯಾರು ಮಾಡುವುದಕ್ಕೂ ಕೂಡ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಕಾಯ್ದೆಯನ್ನು ಮಾಡ್ತಾನೆ. ಸೊ ಈ ಕಾಯ್ದೆಯ ವಿರುದ್ಧ ಗಾಂಧೀಜಿಯವರು ಏನು ಮಾಡ್ತಾರೆ, ತಮ್ಮ ಐತಿಹಾಸಿಕವಾದ ದಂಡಿ ಮಾರ್ಚನ್ನು ಲಾಂಚ್ ಮಾಡ್ತಾರೆ. ಇದು ಬಹುಶಃ ಚಾರಿತ್ರಿಕವಾದ ಘಟನೆ. ಇದು ಈ ಥರದ ಘಟನೆಗಳನ್ನು ನಾವು ಇತಿಹಾಸದಲ್ಲಿ ಎಲ್ಲೂ ನೋಡಿಲ್ಲ. ಐತಿಹಾಸಿಕ ದಂಡಿ ಯಾತ್ರೆಯನ್ನು, ಪಾದಯಾತ್ರೆಯನ್ನು ಗಾಂಧೀಜಿಯವರು ಲಾಂಚ್ ಮಾಡ್ತಾರೆ. ಸೊ ಇಲ್ಲಿಗೆ ದಂಡಿ ಯಾತ್ರೆ ಅಂತ ಯಾಕೆ ಹೆಸರು ಬಂತು ಅಂದರೆ, ಅದೊಂದು ಸ್ಥಳದ ಹೆಸರು. ಅವ್ರು ಸ್ಟಾರ್ಟ್ ಮಾಡಿದ್ದು ಸಬರ್ಮತಿಯಿಂದ, ಗುಜರಾತಿನ ಸಬರ್ಮತಿಯಿಂದ ಸ್ಟಾರ್ಟ್ ಮಾಡಿ ದಂಡಿಯವರೆಗೆ, ಡೆಸ್ಟಿನೇಷನ್ ಫ್ರಾಮ್ ಸಬರ್ಮತಿ, ಅಲ್ಲಿಂದ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಎಟ್ ಡಿಸ್ಟೆನ್ಸ್ ಆಫ್ 375 ಕಿಲೋಮೀಟರ್. ದಂಡಿ ಅಂತರ ಒಂದು 375 ಕಿಲೋಮೀಟರ್. ಸೊ 375 ಕಿಲೋಮೀಟರ್ಗಳ ಪಾದಯಾತ್ರೆ. ಬಹುಶಃ ನಮ್ಮ ದೇಶದ ಚರಿತ್ರೆಯಲ್ಲಿ ಮೊದಲ ಪಾದಯಾತ್ರೆಯನ್ನು ಮಾಡಿದವರು ಯಾರು ಅಂದರೆ ಗಾಂಧೀಜಿಯವರು. ಅದರಲ್ಲಿ ಯಾವ ಅನುಮಾನ ಇಲ್ಲ. ಫಸ್ಟ್ ಪಾದಯಾತ್ರೆಯನ್ನು ಒಂದು ರಾಜಕೀಯ ಉದ್ದೇಶಕ್ಕಾಗಿ ಮಾಡಿದಂಥ ಮೊದಲ ಘಟನೆ ನಮ್ಮ ಚರಿತ್ರೆಯಲ್ಲಿ ನಡೆಯುತ್ತೆ. ಸೊ ಅದನ್ನು ಲಾಂಚ್ ಮಾಡಿದ ದಿನಾಂಕವನ್ನು ನೀವು ನೆನಪಿಟ್ಕೋಬೇಕು. ಮಾರ್ಚ್ 12ರಂದು ಆರಂಭ ಆಗುತ್ತೆ. ಅದು ಎಂಡ್ ಆಗಿದ್ದು ಯಾವಾಗ, ಎಲ್ಲಿ ಎಂಡ್ ಆಗುತ್ತೆ ಅಂದರೆ ಏಪ್ರಿಲ್ 5 ಅದು ಕೊನೆಗೊಳ್ಳುತ್ತೆ. ಸೊ ಮಾರ್ಚ್ 12ಕ್ಕೆ ಆರಂಭ ಆಗಿ ಏಪ್ರಿಲ್ 5ಕ್ಕೆ ದಂಡಿಯಲ್ಲಿ ಅದು ಮುಕ್ತಾಯಗೊಳ್ಳುತ್ತೆ. ಇದರಲ್ಲಿ 76 ಜನ ಸತ್ಯಾಗ್ರಹಿಗಳು ಪಾಲ್ಗೊಳ್ತಾರೆ. ಗಾಂಧೀಜಿಯವರ ಜೊತೆಗೆ ಸಂಕಲ್ಪವನ್ನು ಮಾಡಿ, ಅದು ಏನೇ ಆಗಲಿ ನಾವು ಗುರಿ ತಲುಪ್ತೇವೆ ಅಂತ ಹೇಳಿ ನಿರ್ಧಾರ ಮಾಡಿದಂತಹ 76 ಸತ್ಯಾಗ್ರಹಿಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ನಮ್ಮ ರಾಜ್ಯದವರ ಹೆಸರನ್ನು ನಿಮಗೆ KS ಎಕ್ಸಾಮ್ನಲ್ಲಿ ಕೇಳ್ತೇನೆ. ದ ಓನ್ಲಿ ಪರ್ಸನ್ ಫ್ರಮ್ ಕರ್ನಾಟಕ, ಮೈಲಾರ ಮಹದೇವಪ್ಪ ಅಂತ ಅವ್ರ ಹೆಸರು. ಮೈಲಾರ ಮಹದೇವ ಅಂತ ಬರೆದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಫ್ರಮ್ ಮೈಸೂರು, ನಮ್ಮ ಮೈಸೂರು ಪ್ರಾಂತ್ಯದಿಂದ ಗಾಂಧೀಜಿಯವರ ಜೊತೆಗೆ ಅವನು ಪಾಲ್ಗೊಳ್ತಾನೆ. ಬಹುಶಃ ಅವನು ಭಾರಿ ಭಾಗ್ಯಶಾಲಿ ಅಂತಲೇ ಹೇಳ್ಬೋದು. ಗಾಂಧೀಜಿಯವರ ಜೊತೆಗೆ ಈ 375 ಕಿಲೋಮೀಟರ್ ನಡೆಯುವಂಥ ಸೌಭಾಗ್ಯ ಅವನಿಗೆ ಸಿಗುತ್ತೆ. ಸೊ ಈ 76 ಸತ್ಯಾಗ್ರಹಿಗಳೊಂದಿಗೆ ಅವರು ಈ ಉಪ್ಪಿನ ಕಾಯ್ದೆಯನ್ನು ವಿರೋಧಿಸುವುದಕ್ಕಾಗಿ ಪಾದಯಾತ್ರೆಯನ್ನು ಮಾಡ್ತಾರೆ. ಮತ್ತು ಈ ಪಾದಯಾತ್ರೆಯನ್ನು ನಡೆಸ್ಕೊಂಡು ಹೋಗಬೇಕಾದಾಗ ಒಂದು ಪ್ರಾರ್ಥನಾ ಗೀತೆಯನ್ನು ಗಾಂಧೀಜಿಯವರು ಅಡಾಪ್ಟ್ ಮಾಡ್ತಾರೆ. ಅದು ಇವತ್ತಿಗೂ ಬಹಳ ಫೇಮಸ್ ಆಗಿದೆ. ರಘುಪತಿ ರಾಘವ ರಾಜಾರಾಮ್, ಈ ಹಾಡನ್ನು ಜನಪ್ರಿಯಗೊಳಿಸಿದ್ದೇ ಈ ಸಮಯದಲ್ಲಿ. ಅದಕ್ಕೂ ಮುಂಚೆ ಅದು ಬೆಳೆಸಿರಲಿಲ್ಲ. ಆದರೆ ಈಗ ಈ ಒಂದು ದಂಡಿ ಯಾತ್ರೆ ಮಾಡುವ ಸಮಯದಲ್ಲಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅನ್ನೋ ಹಾಡು ಈ ಸಮಯದಲ್ಲಿ ಜನಪ್ರಿಯವಾಗುತ್ತೆ. ಆ ಹಾಡನ್ನು ಹೇಳ್ತಾ ಸಾವಿರಾರು ಕಾರ್ಯಕರ್ತರ ಜೊತೆಗೆ ಗಾಂಧೀಜಿಯವರು ಆ ದಂಡಿಗೆ ಹೆಜ್ಜೆ ಹಾಕ್ತಾರೆ. ಅದನ್ನು ಇತಿಹಾಸಕಾರರು ಹೇಗೆ ಬಣ್ಣಿಸಿದ್ದಾರೆ ಅಂದರೆ, ದ ಫಸ್ಟ್ ಎವರ್ ಮಾಸ್ ಮೂಮೆಂಟ್ ಸಕ್ಸಸ್ಫುಲಿ ಲಾಂಚ್ಡ್ ಬೈ ಗಾಂಧೀಜಿಯವರಿಂದ ಲಾಂಚ್ ಆದಂಥ ಅತಿ ದೊಡ್ಡ ಒಂದು ಜನರ ಒಂದು ಪಾದಯಾತ್ರೆ. ಸಾವಿರಾರು ಅಸಂಖ್ಯಾತ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ. ಇದರ ಇಫೆಕ್ಟು ನಮ್ಮ ರಾಜ್ಯದ ಮೇಲೂ ಆಗುತ್ತೆ, ನಮ್ಮ ಪ್ರಾಂತ್ಯದ ಮೇಲೂ ಆಗುತ್ತೆ. ಎಲ್ಲಿ ಅಂತ ಹೇಳಿದರೆ ಆ ಪ್ಲೇಸ್ ನೆನಪಿಟ್ಕೊಳ್ಳಿ, ಅಂಕೋಲಾ. ಸೊ ಈ ಸತ್ಯಾಗ್ರಹದ ಇಫೆಕ್ಟು ನಮ್ಮ ರಾಜ್ಯದ ಅಂಕೋಲಾದಲ್ಲಾಗುತ್ತೆ. ಅಂಕೋಲಾದಲ್ಲೂ ಕೂಡ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಇದನ್ನು ನಿಮಗೆ KSನಲ್ಲಿ ಕೇಳಿದ್ದಾನೆ, ನಮ್ಮ ರಾಜ್ಯದಲ್ಲಿ ಎಲ್ಲಾಯಿತು ಅಂತ ಕೇಳಿದ್ದಾನೆ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಅದೇ ಸಮಯದಲ್ಲಿ ನಮ್ಮ ರಾಜ್ಯದಲ್ಲೂ ನಡೆಯುತ್ತೆ. ಇದರ ನೇತೃತ್ವ ಯಾರು ವಹಿಸಿದ್ರು ಅಂತ ಇಬ್ಬರ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಡಾಕ್ಟರ್
MP ನಾಡಕರ್ಣಿ, ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. MP ನಾಡಕರ್ಣಿ ಅಂತ ಒಬ್ಬರು. ಇನ್ನೊಬ್ಬರು ಕೆ ಸದಾಶಿವರಾವ್, ಕೆ ಸದಾಶಿವರಾವ್, ಕಾಂಬ್ಳೆ ಸದಾಶಿವರಾವ್ ಅಂತ ಅವರ ಹೆಸರು, ಪೂರ್ತಿ ಹೆಸರು. ಸೊ ಇಬ್ಬರ ನಾಯಕತ್ವದಲ್ಲಿ ಡಾಕ್ಟರ್ MP ನಾಡಕರ್ಣಿ ಮತ್ತು ಕಾಂಬ್ಳೆ ಸದಾಶಿವರಾವ್ ನೇತೃತ್ವದಲ್ಲಿ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಸಮುದ್ರ ದಂಡೆಗೆ ಈ ನಾಯಕರು ಹೋಗಿ ಉಪ್ಪನ್ನು ಕೈಯಲ್ಲಿ ತೆಗೆದುಕೊಂಡು ಬ್ರಿಟಿಷರಿಗೆ ಸವಾಲು ಹಾಕ್ತಾರೆ. ಏನಂತ? ಬ್ರಿಟಿಷರ್ಸ್, ವಿ ವಿಲ್ ಬ್ರೇಕ್ ಯುವರ್ ಲಾ. ನಿಮ್ಮ ಉಪ್ಪಿನ ಕಾಯ್ದೆಯನ್ನು ನಾನು ಭಂಗಪಡಿಸ್ತೇನೆ, ನಿಮ್ಮ ಕಾಯ್ದೆಯನ್ನು ನಾನು ಫಾಲೋ ಮಾಡೋದಿಲ್ಲ, ಬ್ರೇಕ್ ದ ಲಾ ಅಂತ ಹೇಳ್ತಾರೆ ಗಾಂಧೀಜಿಯವರು. ಇಲ್ಲಿ ವಿಶೇಷವಾಗಿ ಏನು ನೀವು ಗಮನಿಸಬೇಕು ಅಂದರೆ, ಗಾಂಧೀಜಿ ಒಬ್ಬ ವಕೀಲರಾಗಿದ್ದರು, ಅಡ್ವೊಕೇಟ್ ಆಗಿದ್ದರು. ವಕೀಲರ ಫಸ್ಟ್ ಕೆಲಸ ಏನು ಅಂದರೆ ಕಾಯ್ದೆಯನ್ನು ಫಾಲೋ ಮಾಡೋದು, ಕಾಯ್ದೆಯನ್ನು ಒಬೆ ಮಾಡುವುದು ವಕೀಲರ ಮೊದಲನೇ ಕೆಲಸ. ಆದರೆ ಇಲ್ಲಿ ಗಾಂಧೀಜಿಯವರು ವಕೀಲರಾಗಿದ್ದು ಕಾಯ್ದೆಯನ್ನು ಯಾಕೆ ಉಲ್ಲಂಘಿಸಿದರು ಅನ್ನೋದಕ್ಕೆ ತಮ್ಮ ದಿನಚರಿಯಲ್ಲಿ ವಿವರಣೆ ಕೊಡ್ತಾರೆ. ಕಾಯ್ದೆ ಜನಪರವಾಗಿದ್ದರೆ ನೀವು ಅದನ್ನು ಫಾಲೋ ಮಾಡಿರಿ, ಇದು ಗಾಂಧೀಜಿಯವರು ಕೊಡೋ ಸಂದೇಶ. ಕಾಯ್ದೆ ಎಲ್ಲಿಯವರೆಗೆ ಜನಪರವಾಗಿರುತ್ತೆ, ಪ್ರಜಾಸತ್ತಾತ್ಮಕವಾಗಿರುತ್ತೆ, ನೀವು ಗೌರವ ಕೊಡಿ. ಕಾಯ್ದೆ ಜನ ವಿರೋಧಿಯಾಗಿದ್ದರೆ ಕಾಯ್ದೆಯನ್ನು ಉಲ್ಲಂಘಿಸುವುದರಲ್ಲಿ ಯಾವ ತಪ್ಪು ಇಲ್ಲ ಅನ್ನೋ ಸಂದೇಶ ಇಲ್ಲಿ ಗಾಂಧೀಜಿಯವರು ಕೊಡ್ತಾರೆ. ಹಾಗಾಗಿ ಬ್ರೇಕ್ ದ ಲಾ, ಈ ಉಪ್ಪಿನ ಕಾಯ್ದೆಯನ್ನು ವಿರೋಧಿಸ್ರಿ ಅಂತ ಕರೆ ಕೊಟ್ಟಿದ್ದರಿಂದ ಈ ಚಳುವಳಿಗೆ ನಿಮ್ಮ ಎಕ್ಸಾಮ್ನಲ್ಲಿ ಬೇರೆ ಒಂದು ಹೆಸರು ಕೂಡ ಕರೀತಾನೆ. ಏನಂತ? ಕಾಯ್ದೆ ಭಂಗ ಚಳುವಳಿ ಅಂತ ಕೇಳಿದ್ದಾನೆ. ಸೊ ನೀವು ಮತ್ತಿದು ಯಾವುದೋ ಬೇರೆ ಅಂಥೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡೂ ಒಂದೇ. ದಂಡಿ ಮಾರ್ಚ್ ಅಂದರೂ ಒಂದೇ, ಕಾಯ್ದೆ ಭಂಗ ಚಳುವಳಿ ಅಂದರೂ ಅಷ್ಟೇ. ಆ ಕಾಯ್ದೆಯನ್ನು ವಿರೋಧಿಸುವುದು, ಭಂಗಪಡಿಸುವುದು ಕಾಯ್ದೆ ಭಂಗ ಚಳುವಳಿ. ಇಂಗ್ಲೀಷ್ನಲ್ಲಾದರೆ ಅದನ್ನೇನಂತ ಕರೀತಾರೆ? CDM ಅಂತ ಕರೀತಾರೆ. CDM ಅಂದ್ರೇನು? ಸಿವಿಲ್ ಡಿಸೊಬೀಡಿಯನ್ಸ್ ಮೂಮೆಂಟ್, ನಾಗರಿಕ ಅವಿಧೇಯ ಚಳುವಳಿ, ಸಿವಿಲ್ ಡಿಸೊಬೀಡಿಯನ್ಸ್ ಮೂಮೆಂಟ್ ಅಂತ ಕೂಡ ಇದನ್ನು ಕರೀತಾರೆ. ಒಂದೇ ಒಂದು ಸಾರಿ ಮಾತ್ರ IAS ಎಕ್ಸಾಮ್ನಲ್ಲಿ ಏನು ಕೇಳಿದರೆ, ಮಾರ್ಚ್ ಅಂತ ಕೇಳಿದ್ದಾನೆ. ಅಂದರೆ ಫಸ್ಟ್ ಕೇಳಿದಾಗ ನಿಮಗೆ ಅದು ಗೊಂದಲ ಆಗುತ್ತೆ. ಏನು ಸರ್ ಮಾರ್ಚ್ ಅಂದರೆ, ಇದು ಸ್ಟಾರ್ಟ್ ಆಗಿದ್ದು ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ 12ಕ್ಕೆ ಸ್ಟಾರ್ಟ್ ಆಯಿತು. ಅದು ಮೊದಲನೇ ಅರ್ಥ ಮಾರ್ಚ್ ಅಂದರೆ ತಿಂಗಳು. ಎರಡನೇ ಬಾರಿಗೆ ಮಾರ್ಚ್ ಅಂದರೆ ನಡಿಗೆ, ಮಾರ್ಚ್ ಅಂದರೆ ನಡ್ಕೊಂಡು ಹೋಗೋದು. ಸೊ ಇದನ್ನು IAS ಎಕ್ಸಾಮಲ್ಲಿ ಹೇಗೆ ಕೇಳಿದ್ದೇನೆ ಅಂದರೆ ಮಾರ್ಚ್ ಅಂತ ಕೇಳಿದ್ದಾನೆ. ಸೊ ನೀವು ಅದನ್ನು ನೋಡಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿ 1 ಮಾರ್ಚು ಕಾಟ ಹಾಕ್ಬೇಡ್ರಿ, ಸರ್ ಎರಡೆರಡು ಸರಿ ಡಬಲ್ ಪ್ರಿಂಟ್ ಆಗಿದೆ ಅಂತ, ಅದು ಸರಿಯಾಗೇ ಇರುತ್ತೆ. ಮಾರ್ಚ್ ಅಂದರೆ ಮಾರ್ಚ್ ತಿಂಗಳಲ್ಲಿ ನಡೆದ ನಡಿಗೆ, ಅದಕ್ಕೆ ಮಾರ್ಚ್ ಅಂತ ಕೇಳ್ತಾನೆ. ಕಾಯ್ದೆ ಭಂಗ ಚಳುವಳಿ ಅಂತಲೇ, ಉಪ್ಪಿನ ಸತ್ಯ ಹೇಗೆ ಕರೆದ್ರೂ ಅರ್ಥ ಒಂದೇ. ಸೊ ಇದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಮತ್ತು ದೇಶಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಜನ ಸಮುದ್ರ ದಂಡೆಗೆ ಹೋಗಿ ಕೈಯಲ್ಲಿ ಉಪ್ಪು ಹಿಡಿದು, ಬ್ರಿಟಿಷರೇ ನಿಮ್ಮ ಉಪ್ಪಿನ ಕಾಯ್ದೆಯನ್ನು ನಾವು ವಿರೋಧಿಸ್ತೇವೆ, ನಾವು ಟ್ಯಾಕ್ಸು ಕಟ್ಟಲ್ಲ, ನಿಮ್ಮ ಅನುಮತಿಯನ್ನು ತಗೊಳ್ಳಲ್ಲ ಅಂತ. ಕೊನೆಗೆ ಚಳುವಳಿ ದೀರ್ಘ ಹಂತಕ್ಕೆ ತಲುಪಿದಾಗ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಇದನ್ನು ನಿಲ್ಲಿಸುವುದಕ್ಕೆ ಒಂದು ಮಾತುಕತೆಯನ್ನು ಲಂಡನ್ನಿಗೆ ಬರಬೇಕು ಅಂತ ಕರೆಸ್ತಾರೆ. ಅಂದರೆ ಗಾಂಧೀಜಿಯವರನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ ಈಗ ಬ್ರಿಟಿಷರಿಗೆ, ಜನ ಎಲ್ಲ ಅವ್ರ ಜೊತೆಗೆ ಪಾಲ್ಗೊಳ್ಳುತ್ತೆ. ಮತ್ತು ಈ ವೈಸ್ರಾಯ್ ಲಾರ್ಡ್ ಇರ್ವಿನ್ ಇದೇ ಸಂದರ್ಭದಲ್ಲಿ ಒಂದು ಬ್ಯೂಟಿಫುಲ್ ಕೊಟೇಶನನ್ನು ಹೇಳ್ತಾನೆ. ಅದು ನಾನು ಹಲವು ಬಾರಿ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಿ. ಇಫ್ ಗಾಂಧೀಜಿ ವಾಕ್ಸ್ ದ ಹೋಲ್ ಇಂಡಿಯಾ ವಾಕ್ಸ್ ವಿತ್ ಹಿಮ್ ಅಂತ ಹೇಳ್ತಾರೆ. ಗಾಂಧೀಜಿಯವರು ಹೆಜ್ಜೆ ಇಟ್ಟರೆ ಇಡೀ ಭಾರತ ಅವರೊಂದಿಗೆ ಹೆಜ್ಜೆ ಹಾಕುತ್ತದೆ ಅಂತ ವೈಸ್ರಾಯ್ ಲಾರ್ಡ್ ಇರ್ವಿನ್ ಹೇಳ್ತಾನೆ. ಇದೇ ಸಂದರ್ಭದಲ್ಲಿ ಹೇಳುವಂಥ ಮಾತು. ಸೊ ಇದರೊಂದಿಗೆ ಈಗ ಬ್ರಿಟಿಷ್ ಸರ್ಕಾರ ಅವರನ್ನು ಮಾತುಕತೆಗೆ ಕರೆಯೋದಕ್ಕೆ ಮಾಡ್ತಾರೆ. ಅದನ್ನೀಗ ನೆಕ್ಸ್ಟು ಸ್ಲೈಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮುಂದಿನ ಪಾಯಿಂಟಿಗೆ ಈಗ ಹೋಗಿ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಎರಡನೇ ದುಂಡು ಮೇಜಿನ ಸಭೆ ಅಂತ ಅದನ್ನು ಕರೀತಾರೆ. ದುಂಡು ಮೇಜಿನ ಪರಿಷತ್ತು ಅಂತ ನೀವು ಕನ್ನಡದಲ್ಲಿ ಓದಿರ್ತೀರಿ. ದುಂಡು ಮೇಜಿನ ಸಭೆ, ದುಂಡು ಮೇಜಿನ ಸಭೆ ಇದು ನಡೆದಿದ್ದು ಎಲ್ಲಿ ಅಂದರೆ ಲಂಡನ್ನಲ್ಲಿ, ನಮ್ಮ ಭಾರತದಲ್ಲ, ಲಂಡನ್ನಲ್ಲಿ 1931. ಇದನ್ನು ದುಂಡು ಮೇಜಿನ ಸಭೆ ಅಂತ ಯಾಕೆ ಕರೆದ್ರು? ಅಲ್ಲಿ ಕೂಡುವಂಥ ಸೀಟಿಂಗ್ ಅರೇಂಜ್ಮೆಂಟನ್ನು ವರ್ತುಲಾಕಾರದಲ್ಲಿ ಮಾಡಿದರು. ಅಂದರೆ ಅಲ್ಲೇನು ಚೇರ್ಗಳನ್ನ, ಆಸನಗಳ ವ್ಯವಸ್ಥೆ ಮಾಡಿದರು, ಅದು ರೌಂಡ್ ಟೇಬಲ್ ಕಾನ್ಫರೆನ್ಸ್, ರೌಂಡಾಗಿ ಕೂತ್ಕೊಳ್ಳುವುದಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಿದ್ರಿಂದ
ಇದಕ್ಕೆ RTC ಅಂತ ಕರೀತಾರೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರೀತಾರೆ ಅಷ್ಟೇ, ಬೇರೆ ಏನು ಅದಕ್ಕೆ ವಿಶೇಷ ಅರ್ಥ ಇಲ್ಲ. ಆದರೆ ಇದಕ್ಕೆ ಹೋಗೋಕ್ಕೆ ಮುಂಚೆ ಗಾಂಧೀಜಿಯವರು ಮತ್ತು ವೈಸ್ರಾಯಿಯವರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅದನ್ನು ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರೀತಾರೆ. ಅದನ್ನು ನೋಟ್ ಮಾಡಿ, ಗಾಂಧಿ ಇರ್ವಿನ್ ಒಪ್ಪಂದ, ಗಾಂಧಿ ಇರ್ವಿನ್ ಒಪ್ಪಂದ. ಇದು ಯಾವಾಗ ಆಯಿತು ಅಂತ ಹೇಳಿದರೆ ಮಾರ್ಚ್ 5. ನೋಡಿ, ಮಾರ್ಚ್ ತಿಂಗಳು ನಮಗೆ ಭಾಳ ಇಂಪಾರ್ಟೆಂಟು, ಅನೇಕ ಘಟನೆಗಳು ಮಾರ್ಚಲ್ಲಾಗಿದೆ. ಸೊ ಮಾರ್ಚ್ 5ನೇ ತಾರೀಕು 1931ರಲ್ಲಿ ಗಾಂಧೀಜಿ ಮತ್ತು ವೈಸ್ರಾಯ್ ಇರ್ವಿನ್ ಅವರ ನಡುವೆ ಒಪ್ಪಂದ ಆಗುತ್ತೆ. ಎಲ್ಲಿ? ದೆಹಲಿಯಲ್ಲಿ. ಈ ಒಪ್ಪಂದ ಆಗಿದ್ದು ಎಲ್ಲಿ ಅಂದರೆ ಎಟ್ ದೆಹಲಿಯಲ್ಲಿ ಒಪ್ಪಂದ ಆಗುತ್ತೆ. ಹಾಗಾಗಿ ಇದನ್ನು ದೆಹಲಿ ಒಪ್ಪಂದ ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾನೆ, ಅಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ದೆಹಲಿ ಒಪ್ಪಂದ ಅಂದರೂ ಒಂದೇ, ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂದರೂ ಒಂದೇ. ಈ ಒಪ್ಪಂದದಲ್ಲಿ ಏನಾಗುತ್ತೆ ಅಂದರೆ ಗಾಂಧೀಜಿಯವರು ಚಳವಳಿಯನ್ನು ವಾಪಸ್ ತಕ್ಕೊಳ್ಬೇಕು, ವಿತ್ಡ್ರಾ ಮಾಡಬೇಕು, ಚಳವಳಿಯನ್ನು ನಿಲ್ಲಿಸಬೇಕು. ಆನ್ ದಿ ಅದರ್ ಹ್ಯಾಂಡ್ ಬ್ರಿಟಿಷ್ ಸರ್ಕಾರ ಏನು ಮಾಡಬೇಕು, ಉಪ್ಪಿನ ಕಾಯ್ದೆಯನ್ನು ಹಿಂದಕ್ಕೆ ತಕ್ಕೋಬೇಕು, ವಾಪಸ್ ತಕ್ಕೋಬೇಕು. ಉಪ್ಪಿನ ತೆರಿಗೆ, ಉಪ್ಪಿನ ಕಾಯ್ದೆ ಎರಡು, ಸಾಲ್ಟ್ ಆ್ಯಕ್ಟ್ ಆ್ಯಂಡ್ ಸಾಲ್ಟ್ ಟ್ಯಾಕ್ಸ್ ಎರಡನ್ನೂ ವಿಡ್ರಾ ಮಾಡಬೇಕು ಅಂತ ಇಬ್ಬರು ಒಪ್ಕೊಳ್ತಾರೆ. ಲಾರ್ಡ್ ಇರ್ವಿನ್ ಅವರು ಅದಕ್ಕೆ ಒಪ್ತಾರೆ. ಗಾಂಧೀಜಿಯವರು ನೀವು ಕಾಯ್ದೆ ವಾಪಸ್ ತಕ್ಕೊಳ್ಳೋದಾದರೆ ನಾನು ಮಾತುಕತೆಗೆ ಸಿದ್ಧ ಅಂತ ಹೇಳಿ ಈ ಗಾಂಧಿ ಇರ್ವಿನ್ ಒಪ್ಪಂದ ಆದಮೇಲೆ ಗಾಂಧೀಜಿಯವರು ಲಂಡನ್ನಿಗೆ ಹೋಗ್ತಾರೆ. ಆ ವೇಳೆಗಾಗಲೇ 2ನೇ ಸಭೆಯಲ್ಲಿ ಆರಂಭ ಆಗಿತ್ತು. ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ಸಭೆ ಲಂಡನ್ನಲ್ಲಿ ನಡೆದಿರುತ್ತೆ, ಅದನ್ನು ಮೊದಲನೇ ಸಭೆ ಅಂತ ಕರೀತಾರೆ, 1930. ಆದರೆ ಅದಕ್ಕೆ ಗಾಂಧೀಜಿಯವರು ಹೋಗಿರಲ್ಲ, ಯಾಕಂದರೆ ಇಲ್ಲಿ ಚಳವಳಿ ನಡೆದಿದ್ದರಿಂದ ಹಿ ವಾಸ್ ನಾಟ್ ದೇರ್. ಸೊ 2ನೇ ಸಭೆಗೆ ಗಾಂಧೀಜಿಯವರು ಪಾಲ್ಗೊಳ್ತಾರೆ. ಆ ಸಭೆ ಎಲ್ಲಿ ಇಟ್ಟಿರ್ತಾರೆ ಅಂತಂದರೆ ಬಕಿಂಗ್ಹ್ಯಾಮ್ ಅರಮನೆ, ಇಂಗ್ಲೆಂಡಿನ ರಾಣಿ ವಾಸವಾಗಿರುವಂಥ ಬಕಿಂಗ್ಹ್ಯಾಮ್ ಪ್ಯಾಲೇಸಲ್ಲಿ ದೊಡ್ಡ ಸಭಾಂಗಣದಲ್ಲಿಟ್ಟಿರ್ತಾರೆ. ಆ ಗಾಂಧೀಜಿಯವರು ಆ ಸಭೆಗೆ ಹೋಗಬೇಕಾದಾಗ, ಮೆಟ್ಲು ಹತ್ಕೊಂಡು ಹೋಗಬೇಕಾದಾಗ ಅವರ ಬಗ್ಗೆ ತುಂಬ ಕೇವಲವಾಗಿ ಒಬ್ಬ ರಾಜಕೀಯ ನಾಯಕ ಅವ್ರ ಬಗ್ಗೆ ಒಂಥರ ಅವಹೇಳನಕಾರಿಯಾಗಿ ಒಂದು ಮಾತನ್ನು ಹೇಳ್ತಾರೆ. ಸರ್ ವಿನ್ಸ್ಟನ್ ಚರ್ಚಿಲ್ ಅಂತ ಅವ್ರ ಹೆಸರು. ಅವು ಮುಂದೆ ಪ್ರಧಾನಿ ಆಗ್ತಾರೆ, ಆ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಕನ್ಸರ್ವೇಟಿವ್ ಪಕ್ಷದ ನಾಯಕ ಸರ್ ವಿನ್ಸ್ಟನ್ ಚರ್ಚಿಲ್ ಅಂತ. ಅವರು ಗಾಂಧೀಜಿಯವರ ಬಗ್ಗೆ ಬಹಳ ಕೀಳಾಗಿ ಒಂದು ಟೀಕೆಯನ್ನು ಮಾಡ್ತಾರೆ. ಗಾಂಧೀಜಿಯವರ ಬಗ್ಗೆ ಮೂದಲಿಕೆಯ ಮಾತನ್ನು ಹೇಳ್ತಾರೆ. ಏನಂತ ಫಸ್ಟ್ ಅದನ್ನು ಇಂಗ್ಲೀಷಲ್ಲಿ ಹೇಳಿ ಕನ್ನಡದಲ್ಲಿ ಹೇಳ್ತೀನಿ. ಭಾಳ ಚರ್ಚಿತವಾದಂಥ ಹೇಳಿಕೆ ಅದು. ಏನಂತ, ಹಿಯರ್ ಈಸ್ ಎ ಹಾಫ್ ನೆಕೆಡ್ ಫಕೀರ್ ಹೂ ಹ್ಯಾಸ್ ಕಮ್ ಫ್ರಮ್ ಇಂಡಿಯಾ ಟು ಬೆಗ್ ಫಾರ್ ಫ್ರೀಡಮ್ ಫಾರ್ ಹಿಸ್ ಕಂಟ್ರಿಮೆನ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೊಬ್ಬ ಅರೆಬೆತ್ತಲೆಯ ಫಕೀರ, ಅಂದರೆ ಮೈ ಮೇಲೆ ಸರಿಗೆ ಬಟ್ಟೆನೂ ಹಾಕ್ಕೊಂಡಿಲ್ಲ. ನಿಮಗೆ ಗೊತ್ತಿದೆ ಗಾಂಧೀಜಿಯವರ ವೇಷ ಹೇಗಿತ್ತು ಅಂತ. ಕೆಳಗೊಂದು ಪಂಚೆ ಮೇಲೊಂದು ಪಂಚೆ ಹಾಕ್ಕೊಂಡು ಕೈಯಲ್ಲಿ ಬೆತ್ತ ಹಿಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ಹಿಯರ್ ಈಸ್ ಎ ಹಾಫ್ ನೆಕೆಡ್ ಫಕೀರ್ ಹೂ ಹ್ಯಾಸ್ ಕಮ್ ಫ್ರಮ್ ಇಂಡಿಯಾ ಟು ಬೆಗ್ ಫಾರ್ ಫ್ರೀಡಮ್ ಅಂತ ಹೇಳ್ತಾರೆ. ತನ್ನ ದೇಶದ ಜನರಿಗೆ ಸ್ವಾತಂತ್ರ್ಯದ ಭಿಕ್ಷೆ ಬೇಡಲು ಇಲ್ಲೊಬ್ಬ ಅರೆಬೆತ್ತಲೆಯ ಸಂತ, ಫಕೀರ ಅಂದರೆ ಸಂತ ಅಂತ ಬಂದಿದ್ದಾನೆ ಅಂತ ಏಕವಚನದಲ್ಲಿ ಗಾಂಧೀಜಿಯವರಿಗೆ ಇನ್ಸಲ್ಟ್ ಮಾಡ್ತಾರೆ. ಆ ಮಾತನ್ನು ಕೇಳಿ ಗಾಂಧೀಜಿಯವರ ಸೆಕ್ರೆಟ್ರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಮಹಾದೇವ್ ದೇಸಾಯಿ ಅಂತ ಅವರ ಪರ್ಸನಲ್ ಸೆಕ್ರೆಟ್ರಿ ಗಾಂಧೀಜಿಯವರಿಗೆ. ಅವನಿದನ್ನು ಕೇಳಿ ಕೆಂಡಾಮಂಡಲ ಆಗ್ತಾನೆ. ಬಂದು ಗಾಂಧೀಜಿಯವ್ರಿಗೆ ಹೇಳ್ತಾನೆ, ಬಾಬೂಜಿ ನಿಮ್ಮ ಬಗ್ಗೆ ಚರ್ಚಿಲ್ ಅವರು ಬಹಳ ಕೇವಲವಾಗಿ ಮಾತಾಡ್ತಿದ್ದಾರೆ, ನಾವು ಈ ಮೀಟಿಂಗು ಬೈಕಾಟ್ ಮಾಡಿ ವಾಪಸ್ ಹೋಗೋಣ ಅಂತ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಅವ್ರು ಹೇಳಿದ್ದು ನನಗೆ, ನಿನಗಲ್ಲ, ನಾನು ಅವ್ರಿಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಅಂಥ ಸಮಯದಲ್ಲೂ ಕೂಡ ಗಾಂಧೀಜಿಯವರು ಕೂಲಾಗಿದ್ದರು, ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಬಹುಶಃ ನಾವ್ಯಾರಾದರೂ ಆ ಜಾಗದಲ್ಲಿದ್ದರೆ ದೊಡ್ಡ ರಾದ್ಧಾಂತವೇ ಆಗಿ ಹೋಗ್ತಿತ್ತು ಏನೋ ಗೊತ್ತಿಲ್ಲ. ಸೊ ಮೇಲೆ ಹೋದ್ಮೇಲೆ ಗಾಂಧೀಜಿಯವರು ಚರ್ಚಿಲ್ಗೆ ಹೇಳ್ತಾರೆ, ಮಿಸ್ಟರ್ ಚರ್ಚಿಲ್, ಯು ಕಾಲ್ಡ್ ಮೀ ಆ್ಯಸ್ ಹಾಫ್ ನೆಕೆಡ್, ನನ್ನ ಅರೆಬೆತ್ತಲೆ ಅಂತ ಕರೆದಿಲ್ಲ, ನಮ್ಮ ದೇಶದ ಬಟ್ಟೆ ಎಲ್ಲವನ್ನು ನಿಮ್ಮ ಮಹಾರಾಣಿ ಹೊತ್ತು ಕುಳಿತಿದ್ದಾಳೆ ಅಂತ ಹೇಳ್ತಾರೆ ಗಾಂಧೀಜಿ. ಅಂದರೆ ಅದು ಇಂಗ್ಲೀಷಲ್ಲಿ ಚೆನ್ನಾಗಿ ಬರುತ್ತೆ. ಆಲ್ ದಿ ಕ್ಲಾಸ್ ಆಫ್ ಇಂಡಿಯಾ ಈಸ್ ಓರ್ನ್ ಬೈ ಯುವರ್ ಕ್ವೀನ್ ಅಂತ ಹೇಳ್ತಾರೆ. ನಮ್ಮ ದೇಶದ ಬಟ್ಟೆ ಎಲ್ಲ ನಿಮ್ಮ ಮಹಾರಾಣಿ ಹೊತ್ತು ಕೂಡ್ತಿದ್ದಾರೆ, ನಮ್ಮ ದೇಶದ ಜನರಿಗೆ ಬಟ್ಟೆ ಇಲ್ದಂಗೆ ಮಾಡಿದ್ದೀರಿ, ಹಾಗಾಗಿ ನಾಚಿಕೆ ಪಡಬೇಕಾಗಿದ್ದು ನೀವೇ ಹೊರತು ನಾವಲ್ಲ. ಮತ್ತು ಮುಂದೆ ಹೇಳ್ತಾರೆ, ನಾನು ಸ್ವಾತಂತ್ರ್ಯದ ಭಿಕ್ಷೆ ಕೇಳಕ್ಕೆ ಬಂದಿಲ್ಲ, ಐ ಆಮ್ ಹಿಯರ್ ಆ್ಯಸ್ ಎ ಗೆಸ್ಟ್ ಆಫ್ ಯುವರ್ ಕ್ವೀನ್. ನಿಮ್ಮ ದೇಶದ ಮಹಾರಾಣಿ ನಮಗೆ ಇನ್ವೈಟ್ ಮಾಡಿ ಬರ್ರಿ ಅಂತ ಕರೆದಿದ್ದಕ್ಕೆ ನಿಮ್ಮ ಅತಿಥಿಯಾಗಿ ಗೆಸ್ಟಾಗಿ ನಾನು
ಇಲ್ಲಿ ಲಂಡನ್ನಿಗೆ ಬಂದಿದ್ದೇನೆ ಹೊರತು ನಾಟ್ ಆಸ್ ಎ ಬೆಗ್ಗರ್, ಭಿಕ್ಷೆ ಬೇಡುವುದಕ್ಕಾಗಿ ನಾನು ಇಲ್ಲಿ ಬಂದಿಲ್ಲ, ಅತಿಥಿಯಾಗಿ ನಾನು ಬಂದಿದ್ದೇನೆ. ನೀವು ಮ್ಯಾನರಿಸಮ್ ಇದ್ದರೆ ಒಬ್ಬ ಗೆಸ್ಟನ್ನು ಹೇಗೆ ಗೌರವಿಸಬೇಕು ಅನ್ನೋದನ್ನು ಮೊದಲು ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಲರ್ನ್ ಹೌ ಟು ರೆಸ್ಪೆಕ್ಟ್ ಎ ಗೆಸ್ಟ್, ಅದನ್ನು ನೀವು ಮೊದಲು ತಿಳ್ಕೊಳ್ಳಿ ಅಂತ ಹೇಳಿ ಸಭೆ ಒಳಗಡೆ ಹೋಗ್ತಾರೆ. ಮುಂದೆ ಸಭೆ ಆರಂಭ ಆಗುತ್ತೆ. ಒಂದು ವಾರ ದಿನ 7 ದಿನಗಳ ಕಾಲ ಅಲ್ಲಿ ಚರ್ಚೆ ನಡೆಯುತ್ತೆ. 7 ದಿನಗಳ ಕಾಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಇದರಲ್ಲಿ ಒಟ್ಟು 92 ಪ್ರತಿನಿಧಿಗಳು ಪಾಲ್ಗೊಳ್ತಾರೆ. ಆ ಅಂಕಿ ಸಂಖ್ಯೆ ನೆನಪಿಟ್ಕೊಳ್ಳಿ. 92 ಡೆಲಿಗೇಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಿಚ್ ವೆಂಟ್ ಆನ್ ಫಾರ್ 7 days. 7 ದಿನಗಳ ಕಾಲ ಚರ್ಚೆ ನಡೆಯುತ್ತೆ. ಗಾಂಧೀಜಿಯವರು ಅದರಲ್ಲಿರ್ತಾರೆ. ಅಲ್ಲಿ ಗಾಂಧೀಜಿಯವರು ಯಾರ ಪ್ರತಿನಿಧಿಯಾಗಿ ಹೋಗಿದ್ದರು ಅಂದರೆ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಹೋಗಿದ್ದರು. ಸೊ ಗಾಂಧೀಜಿ ರೆಪ್ರೆಸೆಂಟೆಡ್ ದ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಅಲ್ಲಿಗೆ ಹೋಗಿದ್ದರು. ಮತ್ತು ಇವ್ರ ಜೊತೆಯಲ್ಲಿ ಇನ್ನೊಬ್ಬ ನಾಯಕರು ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆದರೆ ಅವರು ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಅಲ್ಲ. ಯಾರು? ಡಾಕ್ಟರ್ B.R. ಅಂಬೇಡ್ಕರ್. B.R. ಅಂಬೇಡ್ಕರ್ ಅವರು ಸಭೆಯಲ್ಲಿರ್ತಾರೆ. ಬಟ್ ಅವರು ದಲಿತ ವರ್ಗಗಳ ಸಂಘಟನೆಯ ಮುಖ್ಯಸ್ಥರಾಗಿ ಅಲ್ಲಿ ಪಾಲ್ಗೊಂಡಿರ್ತಾರೆ. ಅದನ್ನು ನೋಟ್ ಮಾಡಿ. ಅಂಬೇಡ್ಕರ್ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದ ಮೀಟಿಂಗ್ ಬಟ್ ನಾಟ್ ಆ್ಯಸ್ ಎ ಮೆಂಬರ್ ಆಫ್ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಅಲ್ಲ, ದಲಿತ ವರ್ಗದ ಪ್ರತಿನಿಧಿಯಾಗಿ ಅವರಲ್ಲಿ ಪಾಲ್ಗೊಳ್ತಾರೆ ಹೊರತು ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಅಂಬೇಡ್ಕರ್ ಅವರು ಅಲ್ಲಿ ಹೋಗಿರಲಿಲ್ಲ. ಇನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳುವ ಇನ್ನೊಂದು ಪ್ರಶ್ನೆ ಏನು, ಮೈಸೂರು ಪ್ರಾಂತ್ಯದ ಪರವಾಗಿ ಯಾರು ಹೋಗಿದ್ದರು ಅಂತ ಕೇಳಿದ್ದಾನೆ ಕೇಸಲ್ಲಿ. ಮೈಸೂರು ಪ್ರಾಂತ್ಯವನ್ನು ಪ್ರತಿನಿಧಿಸಿ ಯಾರು ಹೋಗಿದ್ದಾರೆ ಅಂತ ಕೇಳಿದರೆ ಅದನ್ನು ಉತ್ತರ ನೆನಪಿಟ್ಕೊಳ್ಳಿ. ಸರ್ ಮಿರ್ಜಾ ಇಸ್ಮಾಯಿಲ್ ಅನ್ನೋರು ಮೈಸೂರಿನ ದಿವಾನರಾಗಿದ್ದರು. ಅವ್ರ ಬಗ್ಗೆ ನೀವೆಲ್ಲ ಕರ್ನಾಟಕ ಹಿಸ್ಟ್ರಿಯಲ್ಲಿ ಓದಿದ್ದೀರಿ. ಹಿ ವಾಸ್ ದಿವಾನ್ ಆಫ್ ಮೈಸೂರಿನ ದಿವಾನರಾಗಿದ್ದರು. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ. ಯಾರ ಪರವಾಗಿ? ಮೈಸೂರು ಪ್ರಾಂತ್ಯದ ಪರವಾಗಿ ಸರ್ ಮಿರ್ಜಾ ಇಸ್ಮಾಯಿಲ್. ಅಂಬೇಡ್ಕರ್ ಅವರು ದಲಿತ ವರ್ಗಗಳ ಪ್ರತಿನಿಧಿಯಾಗಿ, ಗಾಂಧೀಜಿಯವರು ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ, ಮತ್ತು ಇನ್ನೊಂದು ಸಂಘಟನೆ ಬರುತ್ತೆ ಥಿಯೋಸಾಫಿಕಲ್ ಸೊಸೈಟಿ ಅಂತ, ಅದರ ಪರವಾಗಿ ಡಾಕ್ಟರ್ ಅನಿ ಬೆಸೆಂಟ್, ಐರಿಷ್ ಮಹಿಳೆ ಡಾಕ್ಟರ್ ಅನಿ ಬೆಸೆಂಟ್ ಅವರು ಪಾಲ್ಗೊಂಡಿರ್ತಾರೆ. ಮತ್ತು ಹಿಂದೂ ಮಹಾಸಭಾ ಕೂಡ ಅದರಲ್ಲಿ ಭಾಗವಹಿಸಿರುತ್ತೆ. ಹಿಂದೂ ಮಹಾಸಭಾ ಕೂಡ ಪಾಲ್ಗೊಂಡಿರುತ್ತೆ. ಅದರ ರೆಪ್ರೆಸೆಂಟೇಟಿವ್ ಯಾರು ಅಂದರೆ ಮದನ್ ಮೋಹನ್ ಮಾಳವೀಯ. ಅವ್ರ ಹೆಸರು ನೆನಪಿಟ್ಕೊಳ್ಳಿ, ಭಾಳ ದೊಡ್ಡ ವ್ಯಕ್ತಿ ಅವರು. ಪಂಡಿತ್ ಮದನ್ ಮೋಹನ್ ಮಾಳವೀಯ MMM ಅಂತ ಪರವಾಗಿ ಪಾಲ್ಗೊಂಡಿರ್ತಾರೆ. ಮತ್ತು ಮುಸ್ಲಿಂ ಲೀಗಿನ ಪರವಾಗಿ ಈ ಮಹಾಶಯ ಅಲ್ಲಿ ಬಂದು ಕುಳಿತಿರ್ತಾನೆ. ಯಾರು? ಮೊಹಮ್ಮದ್ ಅಲಿ ಜಿನ್ನಾ. ಸೊ ಈ ವೇಳೆಗಾಗಲಿ ಜಿನ್ನಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಸೊ ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಂ ಲೀಗಿನ ಪರವಾಗಿ ಪಾಲ್ಗೊಳ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಂ ಲೀಗಿನ ಪ್ರತಿನಿಧಿಯಾಗಿ ಅವರು ಪಾಲ್ಗೊಳ್ತಾರೆ. ಮತ್ತು ಬೇರೆ ಬೇರೆ ಸಂಘಟನೆಗಳ ನಾಯಕರು ಅಲ್ಲಿರ್ತಾರೆ. ಎಲ್ಲರೂ ಚರ್ಚೆ ಮಾಡ್ತಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ. ಬಟ್ ಪ್ರಧಾನ ವಿಷಯವನ್ನು ಗಾಂಧೀಜಿಯವರು ಪ್ರಸ್ತಾಪಿಸಿದ್ದೇನು? ಸ್ವರಾಜ್. ಗಾಂಧೀಜಿಯವರು ಬೇರೆ ವಿಷಯಗಳ ಬಗ್ಗೆ ಮಾತಾಡಲ್ಲ. ನಮಗೆ ಸ್ವರಾಜ್ಯವನ್ನು ಕೊಡಿ, ಬ್ರಿಟಿಷರ ಆಳ್ವಿಕೆ ನಮಗೆ ಸಾಕು, ವಿ ವಾಂಟ್ ಸ್ವರಾಜ್, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಗಾಂಧೀಜಿಯವರು ಬೇಡಿಕೆ ಮಂಡಿಸ್ತಾರೆ. ಆದರೆ ಅದಕ್ಕೆ ಅಂದಿನ ಬ್ರಿಟಿಷ್ ಸರ್ಕಾರದ ಪ್ರಧಾನಮಂತ್ರಿಯಾಗಿದ್ದಂತಹ ಮ್ಯಾಕ್ಡೊನಾಲ್ಡ್, ಅವರ ಹೆಸರು ನೆನಪಿಟ್ಕೊಳ್ಳಿ, ಸರ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತ, ಹೂ ವಾಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್. ಅವಾಗ ಅವರು ಇಂಗ್ಲೆಂಡಿನ ಪ್ರಧಾನಮಂತ್ರಿ ಇದ್ದರು, PM ಇದ್ದರು. ಸರ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತ ಅವ್ರ ಹೆಸರು. ಸೊ ಅವರು ಹೇಳ್ತಾರೆ ಸ್ವರಾಜ್ಯವನ್ನು ನಾವು ಈಗಲೇ ಕೊಡೋಕ್ಕಾಗಲ್ಲ. ಯಾಕೆ? 6-20 ಆಗಿದೆ ಅಂತಲ್ಲ, ನಿಮಗೆ ಇವತ್ತು ಸ್ವರಾಜ್ಯ ಕೊಡ್ತೀನಿ, ಆದರೆ 6-20 ಆಗಿದೆ ಅಂತಲ್ಲ. ಯಾಕೆ ಮ್ಯಾಕ್ಡೊನಾಲ್ಡ್ ಅವರು ಇಲ್ಲ ಅಂತ ಹೇಳ್ತಾರೆ ಅಂದರೆ, ನೀವಿನ್ನೂ ಸ್ವರಾಜ್ಯವನ್ನು ಪಡೆದುಕೊಳ್ಳುವ ಪಕ್ವತೆಗೆ, ಮೆಚೂರಿಟಿಗೆ ನಿಮ್ಮ ದೇಶ ಇನ್ನೂ ಬಂದಿಲ್ಲ. ಸ್ವರಾಜ್ಯ ಪಡ್ಕೊಳ್ಳೋದಕ್ಕೆ ಕೆಲವಷ್ಟು ಅರ್ಹತೆಗಳು ಬೇಕಾಗ್ತವೆ. ನೀವಿನ್ನೂ ಅರ್ಹತೆಗಳು ಪಡ್ಕೊಳ್ಬೇಕು, ಇನ್ನೊಂದಿಷ್ಟು ಕಾಲ ಹೋಗಲಿ ಅನ್ನುವ ಮಾತು ಹೇಳ್ತಾನೆ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ನಮಗೆ ಪಕ್ವತೆ ಬಂದಿದೆ, ಕೊಡಬೇಕಾದಂತಹ ಉದಾರ ಮನಸ್ಸು ನಿಮಗಿನ್ನೂ ಬಂದಿಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ನೋಡಿ, ಲೀಡರ್ ಅಂದರೆ ಹಿಂಗಿರಬೇಕು, ಮಾತಿಗೆ
ಮಾತಿನ ಉತ್ತರವನ್ನು ಕೊಡಬೇಕು, ಜಗಳಾಡೋದಲ್ಲ. ಇವತ್ತಿಗೆ ನಮ್ಮ ನಾಯಕರುಗಳು ಬರೀ ಜಗಳಾಡಿಕೊಂಡು ಸದನದಲ್ಲಿ ಗಲಾಟೆ ಮಾಡಿ ಕುರ್ಚಿ ತೂರಿ ಮೈಕ್ ತೂರಿ ಎದ್ದು ಹೋಗ್ತಾರೆ. ಗಾಂಧೀಜಿಯವರಿಂದ ಕಲಿಬೇಕಾದ ಪಾಠ. ದೇಶದ ಪ್ರಧಾನಮಂತ್ರಿಗೆ ಹೇಳ್ತಾರೆ, ಇಂಡಿಯನ್ಸ್ ಆರ್ ಮೆಚೂರ್ಡ್ ಟು ಗೆಟ್ ದ ಫ್ರೀಡಮ್, ಬಟ್ ದ ಬ್ರಿಟಿಷರ್ಸ್ ಯು ಆರ್ ನಾಟ್ ಮೆಚೂರ್ಡ್ ಬ್ರಾಡ್ ಮೈಂಡೆಡ್ ಇನಫ್ ಟು ಗ್ರ್ಯಾಂಟ್ ಫ್ರೀಡಮ್. ನಮಗೆ ಫ್ರೀಡಮ್ ಕೊಡಲಿಕ್ಕೆ ನಿಮಗೆ ವಿಶಾಲ ಮನಸ್ಸಿಲ್ಲ, ಹಾಗಾಗಿ ನೀವು ಹಿಂದೆ ಮುಂದೆ ಮಾಡ್ತಿದ್ದೀರಿ, ನಮಗೆ ತೆಗೆದುಕೊಳ್ಳುವ ಎಲ್ಲ ಅರ್ಹತೆ ಇದೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಅದರ ಬದಲಾಗಿ ಮ್ಯಾಕ್ಡೊನಾಲ್ಡ್ ಏನು ಹೇಳ್ತಾನೆ, ನಿಮಗೆ ಸ್ವರಾಜ್ಯ ಕೊಡಲ್ಲ, ಅದರ ಬದಲು ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಡೊಮಿನಿಯನ್ ಸ್ಟೇಟಸ್ ಅಂದ್ರೇನು? ಅರ್ಧಮರ್ಧ ಸ್ವಾತಂತ್ರ್ಯ, 50% ಫ್ರೀಡಮ್ಗೆ ಡೊಮಿನಿಯನ್ ಸ್ಟೇಟಸ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಪೂರ್ತಿ ಸ್ವಾತಂತ್ರ್ಯ ಅಲ್ಲ, 50%, ಅರ್ಧ ಸ್ವಾತಂತ್ರ್ಯವನ್ನು ಡೊಮಿನಿಯನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆ ಡೊಮಿನಿಯನ್ ಸ್ಟೇಟಸನ್ನು ಕೊಡ್ತೇವೆ. ಮೀನ್ಸ್ ವಾಟ್? 3 ಪೋರ್ಟ್ಫೋಲಿಯೋಗಳನ್ನು ಬಿಟ್ಟು ಇನ್ನೆಲ್ಲ ನಿಮಗೆ ಕೊಡ್ತೇವೆ ಅಂತ ಹೇಳ್ತಾರೆ. 3 ಮಾತ್ರ ನಮ್ಮ ಕಂಟ್ರೋಲಲ್ಲಿ ಇರ್ತವೆ. ಯಾವುದು? ಡಿಫೆನ್ಸು, ವಿದೇಶಾಂಗ ಖಾತೆ ಆ್ಯಂಡ್ ಕಮ್ಯುನಿಕೇಷನ್, ಸಂಪರ್ಕ ಖಾತೆ. ಸೊ ಸಂಪರ್ಕ, ವಿದೇಶಾಂಗ ವ್ಯವಹಾರಗಳು ಮತ್ತು ರಕ್ಷಣಾ ಖಾತೆ ಬ್ರಿಟಿಷರ ಕೈಯಲ್ಲಿರುತ್ತೆ. ಇದನ್ನು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನಿಮಗೆ ಕೊಡ್ತೇವೆ, ನೀವೇ ಆಡಳಿತ ಮಾಡಿಕೊಳ್ಳಿ ಅಂತ. ಆದರೆ ಗಾಂಧೀಜಿಯವರು ಹೇಳ್ತಾರೆ, ನೋ, ನೀವು ಕೊಡೋದಾದರೆ ಪೂರ್ತಿ ಸ್ವಾತಂತ್ರ್ಯ ಕೊಡಿ, ಅರ್ಧಮರ್ಧ ಕೊಡಬೇಡಿ, ಡೋಂಟ್ ಗಿವ್ ಹಾಫ್ ಫ್ರೀಡಮ್. ಕೊಡೋದಾದರೆ ಪೂರ್ತಿ ಸ್ವರಾಜ್ಯ ಕೊಡಿ, ಇಲ್ಲಾಂದರೆ ನಮ್ಮ ಹೋರಾಟ ಮುಂದುವರಿಸ್ತೇವೆ, ನಿಮಗೇನು ತಿಳಿದಿದ್ದೋ ನೀವು ಮಾಡಿ ಅಂತ ಹೇಳ್ತಾರೆ. ಏಕೆ? ಸ್ವರಾಜ್ಯವನ್ನು ಯಾವತ್ತೂ ತುಂಡು ತುಂಡಾಗಿ ಕೊಡಲಿಕ್ಕಾಗಲ್ಲ. ನೀವು ಯಾರೋ ಊಟಕ್ಕೆ ಕೂತಾಗ ಬರೀ ರೊಟ್ಟಿ ಹಾಕಿ ಕಾಯಿಪಲ್ಯ ಚಟ್ನಿ ನಾಳೆ ಹಾಕ್ತೀವಿ ಅಂದರೆ ನೀವು ತಿನ್ನಲಿಕ್ಕಾಗಲ್ಲ. ಬೇಡ ಹೋಗ್ರಿ, ರೊಟ್ಟಿನೂ ಬೇಡ ಅಂತ ಎಸ್ತು ಹೋಗ್ತೀರಿ. ಹಂಗೆ ಊಟಕ್ಕೆ ಕೂತಾಗ ಹೇಗೆ ಎಲ್ಲ ಪದಾರ್ಥ ಒಟ್ಟಿಗೆ ಕೊಡಬೇಕೋ, ಸ್ವರಾಜ್ಯನೂ ಹಾಗೆಯೇ. ಕೊಟ್ಟರೆ ಪೂರ್ತಿ ಕೊಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾರೆ. ಸೊ ಗಾಂಧೀಜಿಯವರ ಈ ಮಾತನ್ನು ಸರ್ಕಾರ ತಿರಸ್ಕರಿಸುತ್ತೆ. ಹಾಗಾಗಿ ಗಾಂಧೀಜಿಯವರು ಈ ಮಾತುಕತೆಯಲ್ಲಿ ನಾನು ಪಾಲ್ಗೊಳ್ಳಲ್ಲ ಅಂತ ಹೇಳಿ ಅದನ್ನು ಬಹಿಷ್ಕರಿಸಿ ಸಭೆಯಿಂದ ಹೊರಗೆ ಬರ್ತಾರೆ. ಅಲ್ಲಿಂದ ಮುಂದೆ ಭಾರತಕ್ಕೆ ವಾಪಸ್ ಬರ್ತಾರೆ. 1931 ಆದಮೇಲೆ ಭಾರತಕ್ಕೆ ವಾಪಸ್ ಬಂದು ಅದನ್ನು ಬಿಪಿನ್ ಚಂದ್ರ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಗಾಂಧೀಜಿ ವೆಂಟ್ ಟು ಲಂಡನ್ ವಿತ್ ಹೈ ಹೋಪ್ಸ್ ಬಟ್ ರಿಟರ್ನ್ಡ್ ವಿತ್ ಎಂಟಿ ಹ್ಯಾಂಡ್ ಅಂತ ಹೇಳ್ತಾರೆ. ಬಹಳ ದೊಡ್ಡ ಭರವಸೆ ಇಟ್ಕೊಂಡು ಲಂಡನ್ನಿಗೆ ಹೋಗಿದ್ದರು ಗಾಂಧೀಜಿಯವರು. ಆದರೆ ಬರಬೇಕಾದಾಗ ಬರಿಗೈಯಲ್ಲಿ ಬಂದರು. ಎಂಟಿ ಹ್ಯಾಂಡ್ ಅಂದರೆ ಬರಿಗೈಯಲ್ಲಿ ಬಂದರು. ಏನು ಈಡೇರಿಕೆ ಆಗಲಿಲ್ಲ, ನಮ್ಮ ಯಾವುದೇ ಬೇಡಿಕೆಯನ್ನು ಅವರು ಒಪ್ಪಲಿಲ್ಲ. ಆದರೆ ಗಾಂಧೀಜಿಯವರು ಪಾಲ್ಗೊಳ್ತಾರೆ, ತಮ್ಮ ವಿಚಾರವನ್ನು ಹೇಳ್ತಾರೆ, ಮಂಡಿಸ್ತಾರೆ, ವಾಪಸ್ ಬರ್ತಾರೆ. ಸೊ ವಾಪಸ್ ಬಂದ ಮೇಲೆ ಮತ್ತೆ ಗಾಂಧೀಜಿ ಏನು ಮಾಡ್ತಾರೆ, ತಮ್ಮ ಹೋರಾಟವನ್ನು ಪುನಃ ಸ್ಟಾರ್ಟ್ ಮಾಡ್ತಾರೆ. ಅದೇನು ನಾಗರಿಕ ವಿಧೇಯ ಚಳವಳಿ ಅಂತ ಹೇಳಿದೆ, ಆ ಚಳವಳಿಯನ್ನು ರೀಲಾಂಚ್ ಮಾಡ್ತಾರೆ, ಪುನಃ ಆರಂಭಿಸ್ತಾರೆ. ಇವರು ಚಳವಳಿ ಪುನಃ ಲಾಂಚ್ ಮಾಡಿದ್ದಕ್ಕೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಮತ್ತೆ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡಿ ಅದೇ ಯರವಾಡ ಜೈಲಿಗೆ ಅವರನ್ನು ಕಳಿಸ್ತಾರೆ. ಅವ್ರ ಜೈಲು ಫಿಕ್ಸ್ ಇತ್ತು, ಅದು ನಾನು ನಿನ್ನೆನೇ ಹೇಳಿದೆ. ಗಾಂಧೀಜಿ ಯಾವಾಗ ಅರೆಸ್ಟ್ ಆದರೂ ದ ಅಡ್ರೆಸ್ ಈಸ್ ಫಿಕ್ಸ್ಡ್ ಅಂತ ಹೇಳ್ತೀವಿ. ಪೂನಾದ ಯರವಾಡ ಜೈಲಿನಲ್ಲಿ ಕರ್ಕೊಂಡು ಹೋಗಿ ಯಥಾ ಪ್ರಕಾರ ಅಲ್ಲಿಟ್ಟರು. ಸೊ ಮತ್ತೆ 31ರಿಂದ 32ರವರೆಗೆ ಗಾಂಧೀಜಿಯವರು ಜೈಲಲ್ಲಿದ್ದರು. 1 ವರ್ಷ ಜೈಲಲ್ಲಿದ್ದರು. 32ರಲ್ಲಿ ಏನಾಗುತ್ತೆ, ಕೊನೆಯ ಸುತ್ತಿನ ಮಾತುಕತೆ ನಡೆಯುತ್ತೆ. RTC 3rd ಅಂತ ಹೇಳ್ತೀವಿ. 3ನೇ ಸುತ್ತಿನ ಮಾತುಕತೆ 1932ರಲ್ಲಿ ನಡೆಯುತ್ತೆ. ಆದರೆ ಇದಕ್ಕೆ ಗಾಂಧೀಜಿಯವರು ಹೋಗಲ್ಲ, ಯಾಕಂದರೆ ಅವರು ಅರೆಸ್ಟ್ ಆಗಿ ಜೈಲಲ್ಲಿದ್ದರು. ಅವ್ರು ಹೋಗಲಿಲ್ಲ. ಬ್ರಿಟಿಷ್ ಸರ್ಕಾರನೇ ಮಾತುಕತೆಯನ್ನು ಇನ್ನೊಂದು ಸುತ್ತಿನ, ಆ್ಯಂಡ್ ದಿಸ್ ಈಸ್ ಲಾಸ್ಟ್ ರೌಂಡು, ಕೊನೆಯ ಸುತ್ತು ಅಂತ ಹೇಳ್ತೀವಿ. ಕೊನೆಯ ಸುತ್ತಿನ ಮಾತುಕತೆಯನ್ನು 1932ರಲ್ಲಿ ಮಾಡ್ತಾರೆ. ಅಲ್ಲಿ ಸ್ವರಾಜ್ಯ ವಿಷಯವನ್ನು ಬಿಟ್ಟು ಯಾವುದರ ಬಗ್ಗೆ ಚರ್ಚೆ ಬರುತ್ತೆ ಅಂದರೆ ಮೀಸಲಾತಿಯ ಬಗ್ಗೆ ಚರ್ಚೆ ಆಗುತ್ತೆ. ಮೀಸಲಾತಿಯ ಕುರಿತು ಚರ್ಚೆ. ಯಾಕಂದರೆ ಬೇರೆ ಬೇರೆ ಸಂಘಟನೆಗಳು ನಮಗೆ ರಿಸರ್ವೇಷನ್ ಬೇಕು ಅಂತ ಬೇಡಿಕೆ ಇಡ್ತಾರೆ. ಅದರಲ್ಲಿ ಅಂಬೇಡ್ಕರ್ ಅವರು ಬೇಡಿಕೆ ಇಟ್ಟಿರ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾ ಬೇಡಿಕೆ ಇಟ್ಟಿರ್ತಾನೆ ಮುಸ್ಲಿಮರಿಗೆ ಮೀಸಲಾತಿ ಬೇಕು ಅಂತ. ಮತ್ತು ಬೇರೆ ಬೇರೆ ಸಂಘಟನೆಗಳು, ಜೈನರು, ಬೌದ್ಧರು, ಆಮೇಲೆ ಸಿಖ್ಖರು, ಸಿಖ್ ಸಮುದಾಯದವರು ಬಂದಿರ್ತಾರೆ, ಆಂಗ್ಲೋ ಇಂಡಿಯನ್ಸ್ ಅಂತ ಬಂದಿರ್ತಾರೆ. ಅವರೆಲ್ಲ ನಮಗೆ ರಿಸರ್ವೇಷನ್ ಬೇಕು ಬೇಕು ಅಂತ ಬೇಡಿಕೆಯನ್ನು ಇಡ್ತಾರೆ. ಅದರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದರ ಆಧಾರದ ಮೇಲೆ ಮುಂದೆ 1932 ಆಗಸ್ಟ್ ತಿಂಗಳಲ್ಲಿ, ನೆನಪಿಟ್ಕೊಳ್ಳಿ, ಆಗಸ್ಟ್ 1932ನಲ್ಲಿ ಒಂದು ತೀರ್ಪನ್ನು ಮ್ಯಾಕ್ಡೊನಾಲ್ಡ್ ಅವರು ಅನೌನ್ಸ್ ಮಾಡ್ತಾರೆ. ಅದನ್ನು ಮತೀಯ ತೀರ್ಪು ಅಂತ ಕರೀತಾರೆ. ಕನ್ನಡದಲ್ಲಿ ಮತೀಯ
ಘೋಷಣೆ ಅಥವಾ ತೀರ್ಪು ಅಂತ ಹೇಳ್ತೀವಿ. ಆಗಿ ಕರಿತೀವಿ. ಕಮ್ಯೂನಲ್ ಅವಾರ್ಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇಂಗ್ಲೀಷ್ ಮೀಡಿಯಮ್ದವರು ಈ ಶಬ್ದ ನೆನಪಿಟ್ಕೊಳ್ಳಿ. ಕಮ್ಯೂನಲ್ ಅವಾರ್ಡ್ ಆಗಸ್ಟ್ ತಿಂಗಳು 1932. ಸೊ ಆಗಸ್ಟ್ ತಿಂಗಳಲ್ಲಿ ಇದನ್ನು ಅನೌನ್ಸ್ ಮಾಡಿದ್ದು ಯಾರು ಅಂದರೆ ಬೈ ದ ಪ್ರೈಮ್ ಮಿನಿಸ್ಟರ್ ಮ್ಯಾಕ್ಡೊನಾಲ್ಡ್. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಮ್ಯಾಕ್ಡೊನಾಲ್ಡ್ ಅವರು ಇದನ್ನು ಘೋಷಣೆ ಮಾಡ್ತಾರೆ. ಇದರ ಮುಖ್ಯಾಂಶ ಏನು ಅಂತ ಹೇಳಿದ್ರೆ, ಮ್ಯಾಕ್ಡೊನಾಲ್ಡ್ ಅವರ ಘೋಷಣೆಯನ್ನು ಶಾಸನ ಸಭೆಗಳಲ್ಲಿ ಕೊಡ್ತೇವೆ ಅಂತ ಹೇಳ್ತಾರೆ. ಅಂದರೆ ಪಾಯಿಂಟ್ ಇನ್ನೊಮ್ಮೆ ಗಮನ ಕೊಟ್ಟು ಕೇಳಿ. ಹಿಂದೂ ಸಮುದಾಯದಿಂದ ಸಪ್ರೇಟ್ ಮಾಡಿ, ಆ ವರ್ಡ್ ನೆನಪಿಟ್ಕೊಳ್ಳಿ. ಸಗ್ರಿಗೇಟಿಂಗ್ ದ SC/ST ಫ್ರಮ್ ದ ಹಿಂದೂ ಸೊಸೈಟಿ ಆ್ಯಂಡ್ ಗಿವಿಂಗ್ ದಮ್ ರಿಸರ್ವೇಷನ್. ಅವರನ್ನು ಪ್ರತ್ಯೇಕಿಸಿ ನಿಮಗೆ ಮೀಸಲಾತಿ ಕೊಡ್ತೇವೆ ಅಂತ ಮ್ಯಾಕ್ಡೊನಾಲ್ಡ್ ಘೋಷಣೆ ಮಾಡ್ತಾನೆ. ಈ ಮ್ಯಾಕ್ಡೊನಾಲ್ಡ್ ಘೋಷಣೆಯನ್ನು ಅಂಬೇಡ್ಕರ್ ಅವರು ವೆಲ್ಕಮ್ ಮಾಡ್ತಾರೆ. ನೀನು ಮಾಡಿದ್ದು ಸರಿ ಇದೆ, ನಮ್ಮ ಜನರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಇದನ್ನು ಸ್ವಾಗತ ಮಾಡ್ತಾರೆ. ಈ ಘೋಷಣೆ ಸರಿ ಇದೆ, ನಮ್ಮ ಜನರಿಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ನಮ್ಮ ದಲಿತರಿಗೆ ಸಿಗುತ್ತೆ ಅಂತ ಹೇಳಿ ಅವರು ಅದನ್ನು ವೆಲ್ಕಮ್ ಮಾಡ್ತಾರೆ. ಆದರೆ ಈ ವಿಷಯ ಯಾರಿಗೆ ಗೊತ್ತಾಗುತ್ತೆ? ಗಾಂಧೀಜಿಯವರಿಗೆ ಗೊತ್ತಾಗುತ್ತೆ. ಅಲ್ಲಿ ನಡೆದಂಥ ಘಟನೆಗಳು ಗಾಂಧೀಜಿಯವರ ಕಿವಿಗೆ ಬೀಳುತ್ತೆ. ಈ ಥರ SC/ST ಅವರನ್ನು ಸಪ್ರೇಟ್ ಮಾಡಿ ಮೀಸಲಾತಿ ಕೊಡಲಿಕ್ಕೆ ಬ್ರಿಟಿಷ್ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಅಂದ ತಕ್ಷಣ ಗಾಂಧೀಜಿಯವರಿಗೆ ಮತ್ತೆ ಕೋಪ ಬರುತ್ತೆ. ಇಲ್ಲಿ ಬ್ರಿಟಿಷರು ಒಡೆದು ಆಳುವ ನೀತಿ, ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳ್ತಾರೆ. ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳುವ ನೀತಿಯನ್ನು ಬ್ರಿಟಿಷರು ಅನುಸರಿಸ್ತಾ ಇದ್ದಾರೆ. ಜಾತಿಯ ಹೆಸರಿನಲ್ಲಿ ನಮ್ಮನ್ನು ಹೊಡಿತಾ ಇದ್ದಾರೆ. ಜಾತಿಯನ್ನು ಮುಂದಿಟ್ಕೊಂಡು ಜಾತಿಯ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಅನೈಕ್ಯತೆಯನ್ನು ಅಥವಾ ಡಿಸ್ಯುನಿಟಿ ಅಂತ ಹೇಳ್ತೀವಿ, ಅನೈಕ್ಯತೆಯನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಒಪ್ಪಬಾರ್ದು, ಈ ಮೀಸಲಾತಿಯನ್ನು ಒಪ್ಪಬಾರ್ದು ಅಂತ ಗಾಂಧೀಜಿಯವರು ಹೇಳ್ತಾರೆ. ಬಟ್ ಅಂಬೇಡ್ಕರ್ ಹೇಳ್ತಾರೆ ಇಲ್ಲ, ಅವರು ಮಾಡಿದ್ದು ಸರಿ ಇದೆ, ನಾನು ಅವ್ರಿಂದ ಮಾಡಿದ್ದನ್ನು ವೆಲ್ಕಮ್ ಮಾಡ್ತೇನೆ ಅಂತ. ಸೊ ಗಾಂಧೀಜಿಗೂ ಅಂಬೇಡ್ಕರ್ ಅವರಿಗೆ ಈಗೇನಾಗುತ್ತೆ, ತೀವ್ರವಾದ ಭಿನ್ನಾಭಿಪ್ರಾಯ ಬರುತ್ತೆ, ಅಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಆವಾಗ ಅಂಬೇಡ್ಕರ್ ಅವರನ್ನು ತಮ್ಮನ ಮಾರ್ಗ ದಾರಿಯಲ್ಲಿ ತರಲಿಕ್ಕೆ ಗಾಂಧೀಜಿಯವರು ಏನು ಅನೌನ್ಸ್ ಮಾಡ್ತಾರೆ, ಆಮರಣ ಉಪವಾಸ. ಫಸ್ಟ್ ಟೈಮ್ ಗಾಂಧೀಜಿಯವರು ಮಾಡಿದ್ದು. ಗಾಂಧೀಜಿಯವರು ಇದನ್ನು ಘೋಷಣೆ ಮಾಡ್ತಾರೆ, ಆಮರಣ ಉಪವಾಸ, ಫಾಸ್ಟ್ ಅನ್ ಟು ಡೆತ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಆಮರಣ ಉಪವಾಸವನ್ನು ಗಾಂಧೀಜಿಯವರು ಕೈಗೊಂಡರು. ಎಲ್ಲಿ? ಜೈಲಿನಲ್ಲಿ, ಸೆರೆಮನಿಯಲ್ಲೇ. ಅವ್ರು ಜೈಲಲ್ಲಿದ್ದಾಗಲೇ ಇದೆಲ್ಲ ನಡೆಯುತ್ತೆ. ಜೈಲಲ್ಲಿದ್ದಾಗಲೇ ಅವ್ರು ಘೋಷಣೆ ಮಾಡ್ತಾರೆ, ನಾನು ಆಹಾರ ಸ್ವೀಕಾರ ಮಾಡಲ್ಲ, ಇದನ್ನು ನೀವು ರಿಜೆಕ್ಟ್ ಮಾಡುವವರೆಗೂ ನಾನು ಆಹಾರ ತಗೊಳ್ಳಲ್ಲ ಅಂತ ಹೇಳ್ತಾರೆ. ದಾಖಲೆಗಳ ಪ್ರಕಾರ 24 ಡೇಸ್ ಗಾಂಧೀಜಿಯವರು ಉಪವಾಸ ಮಾಡಿದರು ಅಂತ ದಾಖಲೆಗಳು ಹೇಳ್ತವೆ. 24 ದಿನಗಳ ಕಾಲ ಗಾಂಧೀಜಿಯವರು ಆಹಾರ ತಗೊಳ್ಳಿಲ್ಲ. ಅಂದರೆ ಯೋಚನೆ ಮಾಡಿರಿ, ಅವರ ಆರೋಗ್ಯ ಸ್ಥಿತಿ ಏನಾಗಿರಬೇಕು. ನಮಗೆ 24 ಗಂಟೆ ಲೇಟ್ ಆದರೆ ನಮಗೆ ಪರಿಸ್ಥಿತಿ ಬಹಳ ಗಂಭೀರ ಆಗುತ್ತೆ. 24 ದಿನಗಳ ಕಾಲ ಗಾಂಧೀಜಿಯವರು ಉಪವಾಸ ಕೈಗೊಳ್ತಾರೆ. ಅವರ ಆರೋಗ್ಯ ಹದಗೆಡುತ್ತೆ. ಆಬ್ವಿಯಸ್ಲಿ ನೀವು ಅಷ್ಟು ಆ ಏಜಿಗೆ ಅಷ್ಟು ಉಪವಾಸ ಮಾಡಿದರೆ ಆರೋಗ್ಯ ತುಂಬ ಕ್ಷೀಣವಾಗುತ್ತೆ. ಅವ್ರನ್ನ ನೋಡ್ಕೊಳ್ತಕ್ಕಂಥ ಡಾಕ್ಟ್ರು ಹೇಳ್ತಾರೆ, ಗಾಂಧೀಜಿ ಈಸ್ ಆನ್ ಡೆತ್ ಬೆಡ್. ಗಾಂಧೀಜಿಯವರು ಲಿಟ್ರಲಿ ಸಾವಿನ ಹಾಸಿಗೆಯ ಮೇಲಿದ್ದಾರೆ. ಯಾವ ಕ್ಷಣದಲ್ಲಾದರೂ ಗಾಂಧೀಜಿಯವರ ಸಾವು ಸಂಭವಿಸಬಹುದು ಅಂತ ಅವ್ರನ್ನ ನೋಡಿಕೊಳ್ಳುವ ಡಾಕ್ಟ್ರುಗಳೇನಿರ್ತಾರೆ ಅವರು ಎಚ್ಚರಿಕೆ ಕೊಡ್ತಾರೆ. ಸೊ ಆವಾಗ ಬ್ರಿಟಿಷ್ ಸರ್ಕಾರಕ್ಕೆ ಏನಾಗುತ್ತೆ, ಸ್ವಲ್ಪ ಬಿಸಿ ಮುಟ್ಟುತ್ತೆ. ಗಾಂಧೀಜಿಯವರ ಸಾವೇನಾದರೂ ಸಂಭವಿಸಿದರೆ ಈ ದೇಶವನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ಆವಾಗ ಲಾರ್ಡ್ ಇರ್ವಿನ್ ಒಂದು ಮಾತು ಹೇಳ್ತಾನೆ, ಇಫ್ ಗಾಂಧೀಜಿ ಡೈಸ್ ಇಂಡಿಯಾ ವಿಲ್ ಗೋ ಔಟ್ ಆಫ್ ಕಂಟ್ರೋಲ್ ಅಂತ ಒಂದು ವಿಶೇಷ ತುರ್ತು ಸಂದೇಶವನ್ನು ಕಳಿಸ್ತಾನೆ. ಗಾಂಧೀಜಿಯವರು ಸತ್ತರೆ ಭಾರತ ನಮ್ಮ ಕಂಟ್ರೋಲ್ ತಪ್ಪಿ ಹೋಗುತ್ತೆ, ಏನಾದರೂ ಮಾಡಿ ಇದನ್ನು ಬಗೆಹರಿಸಿ ಅಂತ ವೈಸ್ರಾಯ್ ಪತ್ರ ಬರೀತಾನೆ. ಅದಕ್ಕೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಅಂಬೇಡ್ಕರ್ ಅವರನ್ನೇ ನೇರವಾಗಿ ಪೂನಾಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ನೀವೇ ಹೋಗಿ ಅವ್ರ ಜೊತೆಗೆ ಮಾತಾಡ್ರಿ, ಯಾಕಂದ್ರೆ ನಿಮ್ಮ ಮೇಲೆ ಅವ್ರಿಗೆ ಸಿಟ್ಟು ಬಂದಿದೆ, ನೀವೇ ಹೋಗಿ ಬಗೆಹರಿಸ್ರಿ ಅಂತೇಳಿ ಅಂಬೇಡ್ಕರ್ ಕೇಮ್ ಇನ್ ಎ ಸ್ಪೆಷಲ್ ಫ್ಲೈಟ್. ಅವಾಗ ಅಂಬೇಡ್ಕರ್ ಅವರಿಗೆ ವಿಶೇಷ ವಿಮಾನವನ್ನು ಕೊಟ್ಟು ನೇರವಾಗಿ ಅಲ್ಲಿ ಎಲ್ಲಿಗೆ ಬರ್ತಾರೆ, ಪುಣೆಗೆ ಬರ್ತಾರೆ ಬೈ ಫ್ಲೈಟ್.
ವಿಶೇಷ ವಿಮಾನದಲ್ಲಿ ಪುಣೆಗೆ ಅಂಬೇಡ್ಕರ್ ಅವರು ಬಂದು ನೇರವಾಗಿ ಜೈಲಿಗೆ ಹೋಗಿ ಅಲ್ಲಿ ಗಾಂಧೀಜಿಯವರು ಹಾಸಿಗೆ ಮೇಲೆ ಮಲಗಿರ್ತಾರೆ. ಅವರು ಒಂದೇ ಮಾತು ಕೇಳ್ತಾರೆ. ಅವ್ರನ್ನ ಬಾಪೂಜಿ ಅಂತ ಕರಿತಾಯಿದ್ರು. ಬಾಪೂಜಿ, ನೀವು ಯಾಕೆ ಹಠ ಮಾಡ್ತಿದ್ದೀರಿ? ನಮ್ಮ ಜನರಿಗೆ ಮೀಸಲಾತಿ ಕೊಟ್ಟರೆ ನೀವು ಯಾಕೆ ಬೇಡ ಅಂತಿದ್ದೀರಿ? ನಮಗೆ ನ್ಯಾಯ ಸಿಗೋದಾದರೆ ಯಾಕೆ ಬೇಡ ಅಂತೀರಿ ಅಂತ. ಅದಕ್ಕೆ ಗಾಂಧೀಜಿಯವರು ಒಂದೇ ಮಾತು ಹೇಳ್ತಾರೆ. ಅವರು ಬಾಬಾ ಸಾಹೇಬ್ ಅಂತ ಕರಿತಿದ್ರು ಅಂಬೇಡ್ಕರ್ ಅವ್ರನ್ನ. ಬಾಬಾ ಸಾಹೇಬ್ ನಮ್ಮ ಜನ ಅಂತ ಹೇಳಿಬಿಡಿ, ಅವರು ನಮ್ಮೆಲ್ಲರ ಜನ. ನಿಮಗೆಷ್ಟು ಕಾಳಜಿ ಇದೆಯೋ ಅವ್ರ ಬಗ್ಗೆ ನನಗೂ ಅಷ್ಟು ಕಾಳಜಿ ಇದೆ. ಆದರೆ ಇಲ್ಲಿ ಬ್ರಿಟಿಷರು ಮಾಡುವ ನೀತಿಯನ್ನು ಎಚ್ಚರಿಕೆಯಿಂದ ನೋಡ್ರಿ. ಡಿವೈಡ್ ಆ್ಯಂಡ್ ರೂಲ್, ಜಾತಿಯನ್ನು ಮುಂದಿಟ್ಕೊಂಡು ಬ್ರಿಟಿಷರು ನಮ್ಮನ್ನು ಒಡೆಯುವುದಕ್ಕೆ ಮಾಡಿರ್ತಕ್ಕಂಥ ಒಂದು ಪಿತೂರಿ ಸಂಚು ಇದು. ನೀವು ಅವ್ರ ಕೈಯಲ್ಲಿ ದಾಳ ಆಗಬೇಡಿ. ಬ್ರಿಟಿಷರ ಕೈಯಲ್ಲಿ ದಾಳವಾಗಿ ಹಿಂದೂ ಸಮಾಜವನ್ನು ಒಡೆಯೋ ಕೆಲಸ ಅವರು ಮಾಡ್ತಿದ್ದಾರೆ. ಇವತ್ತು ಒಂದು ಜಾತಿಯನ್ನು ಹೊಡಿತಾರೆ, ನಾಳೆ 108 ಜಾತಿಗಳನ್ನ ಹೊಡಿತಾ ಹೋಗ್ತಾರೆ. ಹಾಗಾಗಿ ನೀವಿದನ್ನು ರಿಜೆಕ್ಟ್ ಮಾಡಲೇಬೇಕು, ಅಲ್ಲಿವರೆಗೆ ನಾನು ಉಪವಾಸ ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರ್ಯಾಯವಾಗಿ ಗಾಂಧೀಜಿಯವರು ಏನು ಹೇಳ್ತಾರೆ, ದಲಿತರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ಒಟ್ಟು ಸೀಟಲ್ಲಿ 1/3 ಮೀಸಲಾತಿಯನ್ನು ನಾವು ಕೊಡ್ತೇವೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಅಂದರೆ ಕಾಂಗ್ರೆಸ್ಸಿಗೆ ಎಷ್ಟು ಸ್ಥಾನಗಳು ಬರ್ತಾವೋ ಅದರಲ್ಲಿ 1/3 ಏನಿದೆ ಅದನ್ನು ನಾನು SC/ST ಅವರಿಗೆ ಕೊಡ್ತೇವೆ. ಅದರ ಬಗ್ಗೆ ನೀವೇನು ಕಾಳಜಿ ಮಾಡಬೇಡಿ. ಅಂದರೆ ಹೇಗೆ, ಸಪೋಸ್ ಕಾಂಗ್ರೆಸ್ಸಿಗೆ 100 ಸೀಟ್ ಇದ್ದರೆ 100 ಸೀಟು ಅದಕ್ಕೆ ಅಲಾಟ್ ಆದರೆ ಕಾಂಗ್ರೆಸ್ಸಿಗೆ 33 ಸೀಟನ್ನು ನಾವು SC/STಗೆ ನಾವೇ ಕೊಡ್ತೇವೆ, ನಿಮ್ಮ ಜನರಿಗೆ ಕೊಡ್ತೇವೆ, ನೀವು ತಗೊಳ್ಳಿ. ಆದರೆ ಹಿಂದೂ ಸಮುದಾಯವನ್ನು ಬಿಟ್ಟು SC/STಗಳು ಹೊರಗೆ ಹೋಗಬಾರ್ದು, ಅದು ಮುಂದೆ ಸಾಮಾಜಿಕ ಸಮಸ್ಯೆಯನ್ನು ಹುಟ್ಟುಹಾಕುತ್ತೆ ಅಂತ ಹೇಳ್ತಾರೆ. ಕೊನೆಗೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಬಾಪೂಜಿ, ಯುವರ್ ಲೈಫ್ ಈಸ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ರಿಸರ್ವೇಷನ್ ಅಂತ ಹೇಳ್ತಾರೆ. ಇದು ಅಂಬೇಡ್ಕರ್ ಅವರು ಹೇಳಿದ ಮಾತು. ಅಂದರೆ ಮೀಸಲಾತಿಗಿಂತ ನಿಮ್ಮ ಜೀವ ಉಳಿಸಿಕೊಳ್ಳೋದು ಈಗ ನಮಗೆ ಬಹಳ ಮುಖ್ಯ ಆಗಿದೆ, ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಕ್ಕೆ ಗಾಂಧೀಜಿ ಹೇಳ್ತಾರೆ, ಸರಿ ಹಾಗಾದರೆ ಇದನ್ನು ರಿಜೆಕ್ಟ್ ಮಾಡುವಂತ. ಸೊ ಅವರಿಬ್ಬರ ನಡುವೆ ಏನು ಹೊಂದಾಣಿಕೆ ಆಗುತ್ತೆ ಅದನ್ನೇ ನಿಮಗೆ ಎಕ್ಸಾಮ್ನಲ್ಲಿ ಏನಂತ ಕೇಳ್ತಾರೆ, ಗಾಂಧಿ ಅಂಬೇಡ್ಕರ್ ಒಪ್ಪಂದ ಅಂತ ಅದು ಫೇಮಸ್ ಆಗಿದೆ. ಆಲ್ಸೋ ಇಟ್ ಈಸ್ ನೋನ್ ಆ್ಯಸ್ ಪೂನಾ ಪ್ಯಾಕ್ಟ್. ಅದನ್ನು 2 ರೀತಿಯಲ್ಲಿ ನೀವು ನೆನಪಿಟ್ಕೊಳ್ರಿ. ಪೂನಾ ಒಪ್ಪಂದ ಅಂತ ಹೇಳಿದರೂ ಅಷ್ಟೇ 1932, ಅಥವಾ ಗಾಂಧಿ ಅಂಬೇಡ್ಕರ್ ನಡುವೆ ಸಂಧಾನ ಆಗುತ್ತೆ, ರಾಜಿ ಆಗುತ್ತೆ, ಅವ್ರು ಹೇಳಿದ್ದನ್ನು ಅಂಬೇಡ್ಕರ್ ಅವರು ಒಪ್ತಾರೆ. ಸೊ ಈ ಒಂದು ಒಪ್ಪಂದ ಅವರಿಬ್ಬರ ನಡುವೆ ಆಗುತ್ತೆ, ಅದನ್ನು ಪೂನಾ ಒಪ್ಪಂದ ಅಂತ ಹೇಳ್ತಾರೆ. ಯಾಕಂದರೆ ಅದು ಆಗಿದ್ದು ಪೂನಾದಲ್ಲಿ. ಸೊ ಇಟ್ ಈಸ್ ಕಾಲ್ಡ್ ಪೂನಾ ಪ್ಯಾಕ್ಟ್. ಆ ರಾಜಿ ಸಂಧಾನ ಅಲ್ಲಿ ನಡೆದು ಗಾಂಧೀಜಿಯವರ ಮಾತಿಗೆ ಒಪ್ಕೊಳ್ತಾರೆ. ಆಮೇಲೆ ಅಂಬೇಡ್ಕರ್ ಅವರೇ ಅವರು ಹಣ್ಣಿನ ರಸವನ್ನು ಕೊಟ್ಟು ಅವರಿಗೆ ಫುಡ್ ಕೊಟ್ಟು ನೀವು ಉಪವಾಸ ನಿಲ್ಲಿಸ್ರಿ ಅಂತ ಹೇಳಿದ ಮೇಲೆ ಗಾಂಧೀಜಿ ತಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸ್ತಾರೆ. ಸೊ ಇದು ಆದಮೇಲೆ ಮುಂದೆ ಗಾಂಧೀಜಿಯವರು ಜೈಲಿಂದ ಬಿಡುಗಡೆ ಆಗ್ತಾರೆ. ಅಲ್ಲಿಂದ ಮುಂದೆ 7 ವರ್ಷಗಳ ಕಾಲ ಗಾಂಧೀಜಿಯವರು ರಾಜಕೀಯದಲ್ಲಿ ಇರಲಿಲ್ಲ. ಅದು ನೆನ್ಪಿಟ್ಕೊಳ್ಳಿ. 32ಇಂದ 39ವರೆಗೆ ಈ ಅವಧಿಯನ್ನು ಏನಂತ ಕರೀತಾರೆ ಇತಿಹಾಸದಲ್ಲಿ ಅಂದರೆ ರಾಜಕೀಯ ವಿರಾಮ ಅಂತ ಹೇಳ್ತಾರೆ. ಪೊಲಿಟಿಕಲ್ ಇಂಟರ್ವಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೊ ಗಾಂಧೀಜಿಯವರು ಫ್ರೀಡಮ್ ಮೂಮೆಂಟಲ್ಲಿ ಕಾಣಿಸಿಕೊಳ್ಳಲ್ಲ 7 ವರ್ಷ. 1932ಇಂದ 1939ವರೆಗೆ ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಗಾಂಧೀಜಿಯವರು ಪಾಲ್ಗೊಳ್ಳಲ್ಲ. ಹಾಗಾದರೆ ಏನು ಮಾಡಿದರು ಈ ಅವಧಿಯಲ್ಲಿ ಅಂತ ಹೇಳಿದರೆ, ಸಾಮಾಜಿಕ ಸೇವೆ, ಸೋಷಿಯಲ್ ಸರ್ವೀಸ್. ಸೊ ಗಾಂಧೀಜಿಯವರು ಸಾಮಾಜಿಕ ಸೇವೆಗೆ ತಮ್ಮನ್ನು ತೊಡಗಿಸಿಕೊಳ್ತಾರೆ. ವಿಶೇಷವಾಗಿ ಹರಿಜನರ ಸೇವೆಗೆ ಗಾಂಧೀಜಿಯವರು ತೊಡಗಿಸಿಕೊಳ್ತಾರೆ. ಹರಿಜನರು ಮತ್ತು ಕುಷ್ಠರೋಗಿಗಳು, ಆಗಿನ ಕಾಲದಲ್ಲಿ ಇದೊಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಇತ್ತು. ಕುಷ್ಠರೋಗಿಗಳ ಸೇವೆಯನ್ನು ಗಾಂಧೀಜಿಯವರು ಮಾಡ್ತಾರೆ. ಆ ಸೇವೆ ಮಾಡಲಿಕ್ಕೆ ಅಂಥೇಳಿ ಪ್ರತ್ಯೇಕವಾದ ಒಂದು ಆಶ್ರಮವನ್ನು ತೆಗಿತಾರೆ ಮಹಾರಾಷ್ಟ್ರದಲ್ಲಿ. ಅದನ್ನು ಸೇವಾಗ್ರಾಮ್ ಅಂತ ಕರೀತಾರೆ. ಸೇವಾಗ್ರಾಮ್ 1932 ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯಲ್ಲಿ ಸೇವಾಗ್ರಾಮ್ ಅನ್ನುವಂಥ ಒಂದು ಹೊಸ ಕೇಂದ್ರವನ್ನು ಸ್ಟಾರ್ಟ್ ಮಾಡಿ, ಈಗ ಆಲ್ರೆಡಿ ಒಂದು ಇರುತ್ತೆ ಎಲ್ಲಿ, ಸಬರ್ಮತಿಯಲ್ಲಿ, ಗುಜರಾತಿನ ಸಬರ್ಮತಿಯಲ್ಲಿ. ಇದು 2ನೇದು ಸೇವಾಗ್ರಾಮ್ ಅಂತಾರೆ, ಈಗಲೂ ಇದೆ, ನೀವು ಮಹಾರಾಷ್ಟ್ರಕ್ಕೆ ಹೋದರೆ ನೋಡ್ಬೋದು. ಆ ಸೇವಾಗ್ರಾಮ್ ಅಂತ ಸ್ಟಾರ್ಟ್ ಮಾಡಿ, ಮತ್ತು ಇದೇ ಸಮಯದಲ್ಲಿ ಅವರು ತಮ್ಮ ಇನ್ನೊಂದು ಪತ್ರಿಕೆಯನ್ನು ಲಾಂಚ್ ಮಾಡ್ತಾರೆ, ಹರಿಜನ್ ಅನ್ನುವ ಪತ್ರಿಕೆಯನ್ನು ಕೂಡ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ ಇದೇ ಸಮಯದಲ್ಲಿ. ಅಂದರೆ 1932ನಲ್ಲಿ
ಅದಕ್ಕೂ ಮುಂಚೆ ಒಂದೇ ಪತ್ರಿಕೆ ಇರುತ್ತೆ, ಯಂಗ್ ಇಂಡಿಯಾ ಅಂತ ಅದನ್ನು ಕರಿತಿದ್ರು. ಈಗ ಹರಿಜನ್ ಅನ್ನುವ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿ ಅದಕ್ಕೆ ಅವರೇ ಎಡಿಟರ್ ಆಗಿ ನಮ್ಮ ಹರಿಜನರ ಒಂದು ಉದ್ಧಾರಕ್ಕಾಗಿ, ದಲಿತರ ಉದ್ಧಾರಕ್ಕಾಗಿ ಗಾಂಧೀಜಿಯವರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಮತ್ತು ಲೆಪ್ರಸಿ ಪೇಷಂಟ್ಸ್, ಕುಷ್ಠ ರೋಗಿಗಳ ಸೇವೆಯನ್ನು ತಾವೇ ಖುದ್ದಾಗಿ ಆಶ್ರಮದಲ್ಲಿ ಮಾಡ್ತಾರೆ. ಸೊ ಈ 7 ವರ್ಷವನ್ನು ನಾವು ಏನಂತ ಕರಿತೀವಿ ಅಂದರೆ ಪೊಲಿಟಿಕಲ್ ಇಂಟರ್ವಲ್, ರಾಜಕೀಯ ವಿರಾಮ ಅಥವಾ ಸಾಮಾಜಿಕ ಸೇವೆಗೆ ಗಾಂಧೀಜಿಯವರು ತೊಡಗಿಸ್ಕೊಳ್ತಾರೆ. ಫ್ರೀಡಮ್ ಮೂಮೆಂಟಲ್ಲಿ ಎಲ್ಲೂ ಗಾಂಧೀಜಿಯವರ ಹೆಸರು ಕೇಳಿಬರಲ್ಲ. ಇಲ್ಲಿ ಕೆಲವರು ತಪ್ಪು ಮಾಹಿತಿಯನ್ನು ಇತಿಹಾಸದಲ್ಲಿ ಕೊಡ್ತಾರೆ. ಏನಂತ, ಯಾಕೆ ಗಾಂಧೀಜಿಯವರು ಮಹಾರಾಷ್ಟ್ರಕ್ಕೆ ಹೋದರು ಅಂದರೆ ಅವರಿಗೆ ಅಂಬೇಡ್ಕರ್ ಅವ್ರ ಮೇಲೆ ಸಿಟ್ಟು ಬಂದಿತ್ತು ಅಂತ. ಅದಲ್ಲ, ದಯವಿಟ್ಟು ಅದು ತಪ್ಪು ವಿವರಣೆ. ಅವರಿಗೆ ಯಾರ ಮೇಲೆ ಯಾರಿಗೂ ಸಿಟ್ಟು ಬಂದಿರಲಿಲ್ಲ. ಅವರು ಮಹಾರಾಷ್ಟ್ರಕ್ಕೆ ಯಾಕೆ ಹೋದರು ಅಂದರೆ ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯತೆ ಜಾಸ್ತಿ ಇತ್ತು. ಇದು ನಿಮಗೆ ಹಿಸ್ಟ್ರಿ ಓದಿದರೆ ಗೊತ್ತಾಗುತ್ತೆ. ಅಸ್ಪೃಶ್ಯತೆ ಇಟ್ ವಾಸ್ ಹೈಯೆಸ್ಟ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲೇ ಇದರ ಆಚರಣೆ ಜಾಸ್ತಿ ಇತ್ತು, ಅನ್ಟಚಬಿಲಿಟಿ ಅಲ್ಲಿ ಜಾಸ್ತಿ ಇತ್ತು. ಅದಕ್ಕೆ ಸಮಸ್ಯೆ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿಂದ ನಾನು ಹೋರಾಟ ಮಾಡಬೇಕು ಅಂತ ಅವರು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಹೊರತು ಅಂಬೇಡ್ಕರ್ ಅವರ ಮೇಲಿನ ಕೋಪದಿಂದಲ್ಲ. ಅವರವರು ಒಳ್ಳೆಯ ಗೆಳೆಯರೇ ಇದ್ದರು, ಕೊನೆಯವರೆಗೂ ಅವರಿಬ್ಬರು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿದ್ದರು. ಡಿಫ್ರೆನ್ಸ್ ಏನು ಬಂದಿತ್ತು ಅಂದರೆ ಮೀಸಲಾತಿ ತಗೋಬೇಕು ಅಂತವರು ಈ ಸದ್ಯ ತಗೊಳ್ಬೇಡಿ ಅಂತ ಗಾಂಧೀಜಿಯವರು. ಅಷ್ಟು ಬಿಟ್ಟರೆ ಅವ್ರ ಮಧ್ಯೆ ಯಾವುದೇ ನೇರವಾದಂಥ ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಹಾಗಾಗಿ ಅವರು ಈ 7 ವರ್ಷ ತಮ್ಮ ಸಮಾಜ ಸೇವೆಯನ್ನು ಮುಂದುವರಿಸ್ತಾರೆ. ಮುಂದೆ ಗಾಂಧೀಜಿಯವರು ಎಂಟ್ರಿ ಯಾವಾಗ ಕೊಡ್ತಾರೆ ಅಂದರೆ 1939, 1939ಕ್ಕೆ ಪುನರ್ ಪ್ರವೇಶ, ಅದನ್ನು ಇಂಗ್ಲೀಷ್ನಲ್ಲಿ ಎಂಟ್ರಿ ಆಫ್ ಗಾಂಧಿ ಅಂತ ಹೇಳ್ತೀವಿ. ಸೊ ಗಾಂಧೀಜಿಯವರು ಮತ್ತೆ ಸ್ವಾತಂತ್ರ್ಯ ಚಳುವಳಿಗೆ ಎಂಟ್ರಿ ಕೊಟ್ಟಿದ್ದು ಯಾವಾಗ ಅಂತ ಹೇಳಿದರೆ 1939ಗೆ ಪುನಃ ಪ್ರವೇಶ ಕೊಡ್ತಾರೆ. ಇದೇ ವರ್ಷ ಯಾಕೆ ಅವರು ವಾಪಸ್ ಬರ್ತಾರೆ ಅನ್ನೋದ ಕಾರಣ ನಿಮಗೆಲ್ಲ ಗೊತ್ತಿದೆ. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವಾರ್ II ಸ್ಟಾರ್ಟೆಡ್ ಅಂತ ಹೇಳ್ತೀವಿ. 2ನೇ ಮಹಾಯುದ್ಧ ಸ್ಟಾರ್ಟ್ ಆಗಿದ್ದು 1939ರಲ್ಲಿ. ಕಾರಣ ಏನು ಅಂತ ನಿಮ್ಗೆ ಗೊತ್ತಿದೆ. ಹಿಟ್ಲರ್ ಅಟ್ಯಾಕ್ಡ್ ಪೋಲೆಂಡ್. ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿಯನ್ನು ಮಾಡಿ, ಪೋಲೆಂಡ್ ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿತ್ತು. 2ನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ. ಆ 2ನೇ ಮಹಾಯುದ್ಧ ಸ್ಟಾರ್ಟ್ ಆದಾಗ ಬ್ರಿಟಿಷರು ಮಾಡಿದ ತಪ್ಪೇನು ಅಂದರೆ ನಮ್ಮ ನಾಯಕರನ್ನು ಕೇಳ್ದೇ ಭಾರತವು ಕೂಡ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತೆ. ಇಂಡಿಯಾ ವಿಲ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಹೇಳಿ ಇಂಗ್ಲೆಂಡಿನ ಸರ್ಕಾರ ಘೋಷಣೆ ಮಾಡುತ್ತೆ. ಯಾರನ್ನೂ ಕೇಳಲ್ಲ, ಗಾಂಧೀಜಿಯವರನ್ನೂ ಕೇಳಲ್ಲ, ಕಾಂಗ್ರೆಸ್ ನಾಯಕರನ್ನೂ ಕೇಳಲ್ಲ. ಏಕಪಕ್ಷೀಯವಾಗಿ ತಾವು ಘೋಷಣೆಯನ್ನು ಮಾಡಿದ್ದರಿಂದ ಈಗ ಗಾಂಧೀಜಿಯವರು ಹೇಳ್ತಾರೆ, ನಮ್ಮನ್ನು ಕೇಳ್ದೇ ನೀವು ಹೇಗೆ ಅನೌನ್ಸ್ ಮಾಡ್ತೀರಿ? ಯುದ್ಧ ಮಾಡೋರು ನಾವು, ನಮ್ಮನ್ನು ಕೇಳ್ದೇ ನಿಮ್ಮಷ್ಟಕ್ಕೆ ನೀವು ಹೇಗೆ ಘೋಷಣೆ ಮಾಡಿದ್ರಿ? ನಾವು ಸಹಕಾರ ಮಾಡಲ್ಲ ಅಂತ ಹೇಳ್ತಾರೆ. ಇಂಡಿಯಾ ವಿಲ್ ನಾಟ್ ಕೋಆಪರೇಟ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್. ಅದಕ್ಕೆ ಕಂಡೀಷನ್ ಹಾಕ್ತಾರೆ ಗಾಂಧೀಜಿಯವರು, ನಿಮಗೆ ನಮ್ಮ ಸಹಕಾರ ಬೇಕು ಅನ್ನೋದಾದರೆ ಮೊದಲು ನಮಗೆ ಸ್ವಾತಂತ್ರ್ಯ ಕೊಡಿ, ಫಸ್ಟ್ ಫ್ರೀಡಮ್ ಕೊಡಿ, ಆಮೇಲೆ ನಾವು ನಿಮ್ಮೊಂದಿಗೆ ಸಹಕರಿಸ್ತೇವೆ. ನೀವು ಫ್ರೀಡಮ್ ಕೊಡಲ್ಲ ಅಂದರೆ ನಾವು 2ನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಲ್ಲ ಅಂತ ಗಾಂಧೀಜಿಯವರು ಪಟ್ಟು ಹಿಡಿತಾರೆ. ಸೊ ಆವಾಗ 1939ನಲ್ಲಿ ಮತ್ತೆ ಗಾಂಧೀಜಿಯವರು ಫ್ರೀಡಮ್ ಮೂಮೆಂಟಲ್ಲಿ ಪುನರ್ ಪ್ರವೇಶ, ಎಂಟ್ರಿಯನ್ನು ತೆಗೆದುಕೊಳ್ತಾರೆ. ಸೊ ಈಗ ಗಾಂಧೀಜಿಯವರ ಮನವೊಲಿಸುವುದಕ್ಕೆ ಮತ್ತೆ ಬ್ರಿಟಿಷ್ ಸರ್ಕಾರ ಕೆಲವು ಪ್ರಯತ್ನಗಳನ್ನು ಮಾಡುತ್ತೆ. ಅದೇನು ಅನ್ನೋದನ್ನು ನೆಕ್ಸ್ಟ್ ಮುಂದಿನ ಸ್ಲೈಡಿಗೆ ನಾನೀಗ ಹೋಗ್ತೀನಿ. ಆ ಮುಂದಿನ ಸ್ಲೈಡ್ನಲ್ಲಿ ನಿಮ್ಗೆ ಆ ವಿವರಗಳು ಬರ್ತವೆ. ಇದಾಯ್ತು ಈಗ. ಓಕೆ, ಇಲ್ಲಿಂದ ಸೊ ಇದು ಇಸ್ ಅ ಲಾಸ್ಟ್ ಫೇಸ್. ಗಾಂಧೀಜಿಯವರ ಒಂದು ಕಾಲಘಟ್ಟದಲ್ಲಿ ಬರುವ ಕೊನೆಯ ಘಟನಾವಳಿಗಳು, ಕೊನೆಯ ಹಂತ ಅಂತ ಹೇಳ್ತೀವಿ. ಸೊ ಇಲ್ಲಿ ನಡೆಯುವ ವಿಷಯಗಳನ್ನು ನೀವೀಗ ತಿಳ್ಕೊಳ್ಬೇಕು. ಆಗಸ್ಟ್ ಆಫರ್ 1940ಯಲ್ಲಿ ಬರುತ್ತೆ. 1940ರಲ್ಲಿ ಆಗಸ್ಟ್ ಆಫರ್ ಬರುತ್ತೆ. ಈಗ ಅದೊಂದೇ ಸಿಂಗಲ್ ಸ್ಲೈಡ್ ಕೊಡಿ, ಇದೊಂದೇ ಸ್ಲೈಡ್ ಕೊಡಿ, ಆಗಸ್ಟ್ ಆಫರ್ ಅನ್ನೋದನ್ನು ಕೊಡಿ. ಇದು ಒಂದು ಓಕೆ. ಸೊ ಆಗಸ್ಟ್ ಆಫರ್ 1940ಯಲ್ಲಿ ಬರುತ್ತೆ. ಸೊ ಇದನ್ನು ಆಗಸ್ಟ್ ಆಫರ್ ಅಂತ ಯಾಕೆ ಕರೆದ್ರು ಅನ್ನೋದನ್ನು ಫಸ್ಟು ನೀವು ತಿಳ್ಕೊಳ್ಬೇಕು. ವೈ ಇಟ್ ಈಸ್ ಕಾಲ್ಡ್ ಆಗಸ್ಟ್ ಆಫರ್? ಇಟ್ ವಾಸ್ ಡನ್ ಇನ್ ದ ಮಂತ್ ಆಫ್ ಆಗಸ್ಟ್. ಆಗಸ್ಟ್ ತಿಂಗಳಲ್ಲಿ ಇದನ್ನು ಅನೌನ್ಸ್ ಮಾಡಿದ್ದರಿಂದ ಇದಕ್ಕೆ ಆಗಸ್ಟ್ ಆಫರ್ ಅಂತ ಬರುತ್ತೆ. ಆಫರ್ ಅಂದರೆ ಪ್ರಸ್ತಾವನೆ, ಪ್ರಪೋಸಲ್ ಅಂತ ಅರ್ಥ, ಬೇರೆ ಏನಲ್ಲ. ಆಫರ್ ಅಂದರೆ ಪ್ರಸ್ತಾವನೆ ಅಂತ ಅರ್ಥ. ಇದನ್ನು ಮಾಡಿದವರು ಯಾರು ಅಂದರೆ ಅಂದಿನ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಲಿನ್ ಲಿತ್ ಗೋ.
ಅವ್ರ ಹೆಸರನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ವೈಸ್ರಾಯ್ ಹೆಸರುಗಳನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ನಲ್ಲಿ ಅದನ್ನು ಕೇಳ್ತಾನೆ. ಸೊ ಅಂದಿನ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ ಗೋ ಅನ್ನೋರಿದ್ದರು. ಅವರು ಇದನ್ನು ಅನೌನ್ಸ್ ಮಾಡ್ತಾರೆ ಆಗಸ್ಟ್ ತಿಂಗಳಲ್ಲಿ. ಏನಂತ, ನಾವು ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನುವ ವಿಚಾರದಲ್ಲಿದ್ದೇವೆ. ಆದರೆ ಈಗಲ್ಲ, ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಯಾಕಂದರೆ ಈ ಯುದ್ಧ ಸ್ಟಾರ್ಟ್ ಆಗಿದೆ 39ಗೆ ವಾರ್ ಸ್ಟಾರ್ಟ್ ಆಗಿದೆ. ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧ ಮುಗಿದ ಮೇಲೆ ನಾವು ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡುವ ವಿಚಾರದಲ್ಲಿದ್ದೇವೆ. ಬಟ್ ಮಹಾಯುದ್ಧ ಮುಗಿಯುವವರೆಗೆ ಭಾರತೀಯರು ನಮ್ಮೊಂದಿಗೆ ಸಹಕರಿಸಬೇಕು. ಇಂಡಿಯನ್ ಶುಡ್ ಕೋಆಪರೇಟ್ ಫಾರ್ ದಿ ವಾರ್ ಎಫರ್ಟ್ಸ್. ಅದಕ್ಕೆ ಅವನೇನು ಪ್ರಸ್ತಾವನೆ ಕೊಡ್ತಾನೆ ಅಂದರೆ, ವಾರ್ ಅಡ್ವೈಸರಿ ಕೌನ್ಸಿಲನ್ನು ನಾವು ಸ್ಥಾಪನೆ ಮಾಡ್ತೀವಿ. ಇದರಲ್ಲಿ ಭಾರತೀಯರಿಗೆ ನಾವು ಪ್ರಾತಿನಿಧ್ಯವನ್ನು ಕೊಡ್ತೇವೆ. ಅಂದರೆ ನಾವೀಗ ಯುದ್ಧವನ್ನು ಮಾಡಲಿಕ್ಕೆ ತಯಾರಿದ್ದೇವೆ, ಆದರೆ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಈ ಸಮಿತಿಯಲ್ಲಿ ಕೊಡ್ತೇವೆ. ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡೇ ನಾವು ಯುದ್ಧ ಮಾಡ್ತೇವೆ. ಸೊ WAC ಅಂದ್ರೇನು, ಅದರ ಲಾಂಗ್ ಫಾರ್ಮನ್ನು ನೋಟ್ ಮಾಡ್ಕೊಳ್ಳಿ. ವಾರ್ ಅಡ್ವೈಸರಿ ಕೌನ್ಸಿಲ್. ವಾರ್ ಅಂದರೆ ಯುದ್ಧ ಸಲಹಾ ಸಮಿತಿಯನ್ನು ಸ್ಥಾಪನೆ ಮಾಡ್ತೀವಿ. ಅದರಲ್ಲೇ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಕೊಡ್ತೀವಿ, ಇನ್ಕ್ಲೂಡಿಂಗ್ ಗಾಂಧೀಜಿಯವ್ರಿಗೆ ಹೇಳ್ತಾರೆ, ನಿಮ್ಮನ್ನು ಕೂಡ ಮೆಂಬರ್ ಆಗಿ ಮಾಡ್ತೀವಿ, ನೀವು ಅದರೊಳಗೆ ಸದಸ್ಯರಾಗ್ರಿ. ನೀವು ಹೇಳಿದ ಪ್ರಕಾರ ನಾವು ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ನೀವು ನಮಗೆ ಸಹಕಾರ ಕೊಡಿ, ಭಾರತೀಯರು ಸಹಕಾರ ಕೊಡಿ ಅಂಥೇಳಿ ಯಾರು ರಿಕ್ವೆಸ್ಟ್ ಮಾಡ್ತಾರೆ? ಅಂದಿನ ವೈಸ್ರಾಯ್ ಯಾರು, ಲಾರ್ಡ್ ಲಿನ್ಲಿತ್ ಗೋ, ಇವನು ರಿಕ್ವೆಸ್ಟ್ ಮಾಡ್ತಾರೆ, ನೀವು ನಮಗೆ ಸಹಕಾರ ಕೊಡಿ ಅಂತ. ಅದಕ್ಕೆ ಗಾಂಧೀಜಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವರು ಭಾಳ ಹಾಸ್ಯವಾಗಿ ಮಾತನಾಡ್ತಾಯಿದ್ರು. ಈ ವಾಸ್ ಎ ಹ್ಯೂಮರಸ್ ಪರ್ಸನ್ ಇನ್ ಮೇಕಿಂಗ್ ದ ಕಾಮೆಂಟ್ಸ್. ಸೊ ಗಾಂಧೀಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಮಗೆ ಯುದ್ಧವೇ ಬೇಡ ಅಂತ ನಾನು ಹೇಳ್ತಾ ಇದ್ದರೆ ನೀವು ಯುದ್ಧ ಸಲಹಾ ಸಮಿತಿ ಮಾಡಿ ಅದಕ್ಕೆ ನಮ್ಮನ್ನು ಮೆಂಬರ್ ಮಾಡ್ತೀರಿ ಅಂತ ಹೇಳ್ತೀರಲ್ಲ, ಇದು ಎಷ್ಟೊಂದು ಹಾಸ್ಯಾಸ್ಪದ. ವಿ ಡೋಂಟ್ ವಾಂಟ್ ವಾರ್. ನಮಗೆ ಯುದ್ಧವೇ ಬೇಡ ಅಂದಮೇಲೆ ಮತ್ತು ಆ ಯುದ್ಧಕ್ಕೆ ಸಮಿತಿ ಆಗಬೇಕು, ಅದಕ್ಕೆ ನನಗೆ ಮೆಂಬರ್ಶಿಪ್ ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ನನಗೆ ಯುದ್ಧನೇ ಬೇಡ ಅಂತ ಹೇಳ್ತಿದ್ವಿ ನಾವು. ಈ ಸಲಹಾ ಸಮಿತಿಯೂ ಬೇಡ, ನಾನು ಮೆಂಬರ್ ಆಗೋದು ಬೇಡ, ಅದರ ಬದಲಾಗಿ ನಮಗೆ ಸ್ವಾತಂತ್ರ್ಯ ಕೊಡಿ, ಅಂದರೆ ನಾವು ನಿಮ್ಮೊಂದಿಗೆ ಯುದ್ಧದಲ್ಲಿ ಕೈ ಜೋಡಿಸ್ತೇವೆ. ಇಲ್ಲಿ ನೀವು ಇನ್ನೊಂದು ಕೀ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ, ಭಾರತದ ಮೇಲೆ ಯಾಕೆ ಇಷ್ಟೊಂದು ಡಿಪೆಂಡೆನ್ಸ್ ಆಗಿದ್ದರು ಬ್ರಿಟಿಷರು ಅಂತ ಹೇಳಿದರೆ, ಅಲ್ಲಿ 2 ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೋಬೇಕು. 2 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಭಾರತದ ಮೇಲೆ ಯಾಕೆ ಅವಲಂಬಿತರಾಗಿದ್ದರು ಅಂದರೆ, 1/3 ಆಫ್ ದಿ ಸೋಲ್ಜರ್ಸ್ ರಿಕ್ರೂಟೆಡ್ ಫ್ರಮ್ ಇಂಡಿಯಾ. ಇದು ನೆನ್ಪಿಟ್ಕೊಳ್ಳಿ, ಸೋಲ್ಜರ್ಸ್ ಫ್ರಮ್ ಇಂಡಿಯಾ. ಆ ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸೈನಿಕರ ಪೈಕಿ 1/3 ಸೋಲ್ಜರ್ಗಳು, ಸೈನಿಕರು ಎಲ್ಲಿಂದ ನೇಮಕ ಆಗ್ತಾಯಿದ್ರು? ಭಾರತದಿಂದ. ಅಂದರೆ ಬ್ರಿಟಿಷ್ ಸೈನ್ಯದಲ್ಲಿ 1/3 ಅಥವಾ 33% ಅಂದ್ಕೊಳ್ಳಿ, ಬೋತ್ ಆರ್ ಸೇಮ್. 33% ಸೈನಿಕರು ನಮ್ಮವರೇ ಇದ್ದರು, ಭಾರತೀಯರೇ ಇದ್ದರು. ಮತ್ತು ನಮ್ಮ ಸೈನಿಕರ ನೆರವಿಲ್ಲದೆ ನೀವು ಯುದ್ಧ ಹೆಂಗೆ ಆಡ್ತೀರಿ? ಯುದ್ಧ ಆಡಲಿಕ್ಕೆ ಆಗಲ್ಲ. ಯುದ್ಧ ಆಡಬೇಕು ಅಂದರೆ ಸೈನಿಕರು ಬೇಕು ಅಂದರೆ ಭಾರತದ ನೆರವು ಬೇಕು. ಎರಡನೇ ರೀಸನ್ ಏನು ಅಂದರೆ, ನಮ್ಮ ದೇಶದಲ್ಲಿದ್ದಂಥ ಸಂಪತ್ತು, ನಮ್ಮ ದೇಶದಲ್ಲಿದ್ದಂತಹ ಆದಾಯ, ಇನ್ಕಮ್. ನೀವು ಯುದ್ಧವನ್ನು ಮಾಡಬೇಕು ಅಂದರೆ ಅಲ್ಲಿ ಸಾಕಷ್ಟು ಖರ್ಚಾಗುತ್ತೆ. ವಾರ್ ಈಸ್ ನಾಟ್ ಎ ತಮಾಷಾ ಅಂತ ಹೇಳ್ತೀವಿ ನಾವು ಹಿಂದಿಯಲ್ಲಿ. ವಾರ್ ಅಂದರೆ ತಮಾಷೆ ಅಲ್ಲ. ಈಗೇನು ನಿಮ್ಮ ಯುಕ್ರೇನ್ ಯುದ್ಧ ನಡೆದಿದೆಯಲ್ಲ, ಒಂದು ದಿನಕ್ಕೆ $126 ಮಿಲಿಯನ್ ಖರ್ಚಾಗ್ತಾ ಇದೆ. ಎಷ್ಟು? $126 ಮಿಲಿಯನ್ ಖರ್ಚಾಗ್ತಾ ಇದೆ. ಒಂದು ದಿನ ಹೋದರೆ ಇಷ್ಟು ಖರ್ಚು ಭಾರ ರಷ್ಯಾದ ಮೇಲೆ ಬೀಳ್ತಾ ಇದೆ. ಸೊ ನೀವು ಯುದ್ಧವನ್ನು ಹೀಗೆ ಮುಂದುವರಿಸ್ತಾ ಹೋದರೆ ನಿಮ್ಮ ಖಜಾನೆ ಏನಾಗುತ್ತೆ? ಖಾಲಿ ಆಗುತ್ತೆ. ನೀವೇನು ದುಡ್ಡು ತುಂಬಿಕೊಂಡಿರ್ತೀರಿ ಅದೆಲ್ಲ ಖಾಲಿ ಆಗುತ್ತೆ. ಒಂದು ಕಡೆಗೆ ಸೈನಿಕರು ಸಾಯ್ತಾರೆ, ಇನ್ನೊಂದು ಕಡೆಗೆ ನಿಮ್ಮ ಖಜಾನೆ ಖಾಲಿ ಆಗುತ್ತೆ. ಸೊ ಹಾಗಾಗಿ ಯುದ್ಧವನ್ನು ನೀವ್ಯಾರೂ ತಮಾಷೆ ಅಂತ ತಿಳ್ಕೊಳ್ಬೇಡಿ. ಇಟ್ಸ್ ನಾಟ್ ಎ ಜೋಕ್. ವಾರ್ ಈಸ್ ಎ ಸೀರಿಯಸ್ ಅಫೇರ್. ಒಬ್ಬ ಎಕನಾಮಿಸ್ಟ್ ಹೇಳ್ತಾನೆ, ಒಂದು ಯುದ್ಧ ಮಾಡಿದರೆ ಒಂದು ದೇಶದ ಅರ್ಥವ್ಯವಸ್ಥೆ 10 ವರ್ಷ ಹಿಂದಕ್ಕೆ ಹೋಗುತ್ತೆ. ಎಷ್ಟು ವರ್ಷ? 10 ವರ್ಷ ಹಿಂದೆ ಹೋಗುತ್ತೆ. ನೀವು ಮತ್ತೆ ಅದನ್ನು ರಿಕವರ್ ಮಾಡಲಿಕ್ಕೆ 10 ವರ್ಷ ಹೆಣಗಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ದೇಶದಿಂದ ಬ್ರಿಟಿಷರಿಗೆ ಏನು ಹೋಗ್ತಿತ್ತು? ಇನ್ಕಮ್ ಹೋಗ್ತಿತ್ತು, ಆದಾಯ ಹೋಗ್ತಿತ್ತು, ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್.
ನಾವು ಕಟ್ಟುವಂಥ ಟ್ಯಾಕ್ಸ್ ಹಣದ ರೂಪದಲ್ಲಿ ಅವರಿಗೆ ಇನ್ಕಮ್ ಹೋಗ್ತಿತ್ತು. ನಮ್ಮ ದುಡ್ಡನ್ನು ಬಳಸ್ಕೊಂಡು ಅವ್ರು ಏನು ಮಾಡ್ತಿದ್ರು, ಯುದ್ಧ ಮಾಡ್ತಿದ್ರು. ಅಂದರೆ ಭಾರತದ ಕಡೆಯಿಂದ ಒಂದು ಕಡೆಗೆ ದುಡ್ಡು, ಇನ್ನೊಂದು ಕಡೆಗೆ ಸೈನಿಕರು ಇಬ್ಬರೂ ಬರ್ತಿದ್ರಿಂದ ಅವರು ಯುದ್ಧ ಮಾಡ್ತಿದ್ರು. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಸಾಯೋರು ನಮ್ಮ ಜನ, ಭಾರತೀಯರು ಸಾಯ್ತಾರೆ, ಯುದ್ಧ ಮಾಡಲಿಕ್ಕೆ ದುಡ್ಡು ಯಾರ್ದು, ನಮ್ಮದೇ ದುಡ್ಡು. ಆದರೆ ನಮ್ಮನ್ನು ಕೇಳಿದೆ ನೀವು ಯುದ್ಧ ಮಾಡ್ತೀವಿ ಅಂದರೆ ಇದು ಯಾವ ಸೀಮೆ ನ್ಯಾಯ, ನಾವು ಒಪ್ಪಲ್ಲ, ನಾವು ಸರ್ವಥಾ ಇದಕ್ಕೆ ಒಪ್ಪಲ್ಲ ಅಂತ ಹೇಳಿ ಈ ಆಗಸ್ಟ್ ಪ್ರಸ್ತಾವನೆಯನ್ನು ಗಾಂಧೀಜಿಯವರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ, ಅದನ್ನು ತಿರಸ್ಕಾರ ಮಾಡ್ತಾರೆ. ಲಿನ್ಲಿತ್ ಗೋಗ್ ಹೇಳ್ತಾರೆ, ನಿನ್ನ ಪ್ರಸ್ತಾವನೆ ನಮಗೆ ಬೇಡ, ನಾವು ಯಾವ ಮೆಂಬರೂ ಆಗಲ್ಲ, ಕೌನ್ಸಿಲು ಬೇಡ, ಏನೂ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಸೊ ಇದರ ಬೆನ್ನಲ್ಲಿ ಮತ್ತೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಎರಡನೇ ವ್ಯಕ್ತಿಯನ್ನು ಕಳಿಸುತ್ತೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗಿ. ಓಕೆ, ಕ್ರಿಪ್ಸ್ ಪ್ರಪೋಸಲ್. ಯಾವಾಗ ಆಗಸ್ಟ್ ಆಫರ್ ವಿಫಲ ಆದ ಕೂಡಲೇ ಸ್ಟಾಫರ್ಡ್ ಕ್ರಿಪ್ಸ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಬರ್ತಾನೆ. ಅವನ ಪೂರ್ತಿ ಹೆಸರು ನೋಟ್ ಮಾಡ್ಕೊಳ್ಳಿ, ಸ್ಟಾಫರ್ಡ್. ಅದು ಸ್ವಲ್ಪ ಡಿಲೀಟ್ ಮಾಡಿ, ವರ್ಡ್ ತಪ್ಪಾಯಿತು, ಇದಷ್ಟನ್ನೇ ಡಿಲೀಟ್ ಮಾಡಿ. ಎಸ್, ಸ್ಟಾಫರ್ಡ್ ಕ್ರಿಪ್ಸ್, ಅದು ಅವನ ಪೂರ್ತಿ ಹೆಸರು, ಸ್ಟಾಫರ್ಡ್ ಕ್ರಿಪ್ಸ್. ಸೊ ಹಿ ವಾಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್. ಅವನೇನಾಗಿದ್ದ ಅಂತ ಹೇಳಿದರೆ ಬ್ರಿಟಿಷ್ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಸಚಿವರು, ಮಿನಿಸ್ಟರ್ ಆಗಿದ್ದರು. ಅವನ ಹೆಸರು ಸ್ಟಾಫರ್ಡ್ ಕ್ರಿಪ್ಸ್ ಅಂತ. ಸೊ ಈ ಸ್ಟಾಫರ್ಡ್ ಕ್ರಿಪ್ಸ್ ಏನು ಮಾಡ್ತಾನೆ, ಭಾರತಕ್ಕೆ ಬರ್ತಾನೆ. ಅವನೊಂದು ಪ್ರಸ್ತಾವನೆಯನ್ನು ತಗೊಂಡು ಬರ್ತಾನೆ, ಭಾರತಕ್ಕೆ ಆಗಮನ. 1942ನಲ್ಲಿ, ಇಸ್ವಿ ನೆನಪಿಟ್ಕೊಳ್ಳಿ, 1942ಕ್ಕೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅನ್ನುವಂತಹ ಕ್ಯಾಬಿನೆಟ್ ಮಿನಿಸ್ಟರ್, ಅಂದರೆ ಅಲ್ಲಿಯ ಸಂಪುಟ ದರ್ಜೆ ಸಚಿವರು ಭಾರತಕ್ಕೆ ಬರ್ತಾನೆ. ಇದನ್ನು ಕ್ರಿಪ್ಸ್ ಪ್ರಪೋಸಲ್ ಅಂತ ಹೇಳ್ತಾರೆ. ಎಕ್ಸಾಮ್ನಲ್ಲಿ ಕ್ವಶನ್ ಹೆಂಗೆ ಬರುತ್ತೆ, ಅದು ಟೈಟಲಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಕ್ರಿಪ್ಸ್ ಪ್ರಪೋಸಲ್, ಕ್ರಿಪ್ಸನ ಪ್ರಸ್ತಾವನೆ, ಪ್ರಪೋಸಲ್ ಅಂದರೆ ಪ್ರಸ್ತಾವನೆ. ಅವನು ಬಂದವನೇ ನೇರವಾಗಿ ಗಾಂಧೀಜಿಯನ್ನು ಭೇಟಿ ಆಗ್ತಾನೆ. ಅವರಿವ್ರನ್ನ ಭೇಟಿ ಆಗಲ್ಲ, ನೇರವಾಗಿ ಗಾಂಧೀಜಿಯ ಭೇಟಿ ಆಗ್ತಾರೆ. ಯಾಕಂದರೆ ಇವರಿಂದನೇ ಕೆಲಸ ಆಗಬೇಕು ಅನ್ನೋದು ಅವನಿಗೂ ಗೊತ್ತಿರುತ್ತೆ. ಗಾಂಧೀಜಿಯವರ ಸಹಕಾರ ಇಲ್ಲದೆ ಏನೂ ಆಗಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಗಾಂಧೀಜಿಯವರನ್ನು ಏನಂತ ಕರೀತಾರೆ, ಒನ್ ಮ್ಯಾನ್ ಆರ್ಮಿ ಅಂತಾರೆ. ಗಾಂಧೀಜಿಯವ್ರಿಗೆ ಒನ್ ಮ್ಯಾನ್ ಆರ್ಮಿ, ಏಕ ವ್ಯಕ್ತಿ ಸೇನೆ. ಗಾಂಧೀಜಿ ಇದ್ದಾರೆ ಅಂದರೆ ಒಂದು ದೊಡ್ಡ ಆರ್ಮಿ ಸೈನ್ಯ ಇದ್ದಂಗೆ ಅಲ್ಲಿ, ಅವ್ನು ಗೊತ್ತಿರುತ್ತೆ. ಸೊ ನೇರವಾಗಿ ಗಾಂಧೀಜಿಯವರನ್ನು ಸಬರ್ಮತಿಯಲ್ಲಿ ಭೇಟಿಯಾಗಿ ಒಂದು ಮಾತು ಹೇಳ್ತಾರೆ, ಗಾಂಧೀಜಿ, ನೀವು ನಮಗೆ ಈಗ ಯುದ್ಧಕ್ಕೆ ಸಹಕಾರ ಕೊಡಲೇಬೇಕು. ನಿಮ್ಮ ಸಹಕಾರ ಇಲ್ಲದೇ ನಾವು ಯುದ್ಧವನ್ನು ಗೆಲ್ಲಲಿಕ್ಕಾಗಲ್ಲ. 100% ವಿ ಕ್ಯಾನಾಟ್ ವಿನ್ ದ ವಾರ್. ಆದರೆ ನಾನು ನಿಮಗೆ ಭರವಸೆ ಕೊಡ್ತೇನೆ, ಯುದ್ಧ ಮುಗಿದ ತಕ್ಷಣವೇ 100% ನಿಮಗೇನು ಕೊಡ್ತೇವೆ, ಸ್ವರಾಜ್ಯವನ್ನು ಕೊಡ್ತೇವೆ. 100ಕ್ಕೆ 100ರಷ್ಟು ನೀವು ಹೇಳ್ತೀರಲ್ಲ 100% ಅಂತ, 100% ಅವನು ಭರವಸೆ ಕೊಡ್ತಾನೆ, ನಾವು ನಿಮಗೆ ಸ್ವರಾಜ್ಯವನ್ನು ಕೊಡ್ತೇವೆ, ಇದರಲ್ಲಿ ಯಾವ ಅನುಮಾನ ಬೇಡ. ಬಟ್ ಈಗ ಯುದ್ಧ ಫಸ್ಟ್ ಮುಗಿಬೇಕು, ಯುದ್ಧ ಮುಗಿಬೇಕು. ಯಾಕಂದರೆ ಈಗ ಯುದ್ಧ ಜೋರಾಗಿ ನಡೀತಾ ಇರುತ್ತೆ. 1942 ಅಂದರೆ ಇಟ್ ಇಸ್ ದ ಪೀಕ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಹೇಳ್ತಾರೆ. ಎರಡನೇ ಮಹಾಯುದ್ಧ ತೀವ್ರಗತಿಯಲ್ಲಿ ನಡೀತಾ ಇತ್ತು. ಮತ್ತು ಹಿಟ್ಲರ್ ಯಾರ ಮೇಲೆ ದಾಳಿ ಮಾಡ್ತಿದ್ದ, ಇಂಗ್ಲೆಂಡಿನ ಮೇಲೆ ದಾಳಿ ನಡೆಸಿದ. ತೀವ್ರವಾದ ದಾಳಿ ನಾಜಿ ಜರ್ಮನಿಯಿಂದ ಇಂಗ್ಲೆಂಡ್ ಮೇಲೆ ಆಗ್ತಾಯಿತ್ತು. ಅದರ ಒಂದು ಒತ್ತಡಕ್ಕೆ ಬ್ರಿಟಿಷ್ ಸರ್ಕಾರ ಸಿಲ್ಕೊಂಡಿತ್ತು. ಒಂದು ಹಂತದಲ್ಲಿ ಎಲ್ಲಿ ಲಂಡನ್ನು ಸೋತು ಹೋಗುತ್ತೆ ಅನ್ನೋ ಭಯ ಕೂಡ ಅವರಿಗೆ ಇತ್ತು ಯುದ್ಧದಲ್ಲಿ. ಹಾಗಾಗಿ ಸ್ಟಾಫರ್ಡ್ ಕ್ರಿಪ್ಸ್ ಹೇಳ್ತಾನೆ, ಯು ಪ್ಲೀಸ್ ಕೋಆಪರೇಟ್. ನೋಡಿ, ಫಸ್ಟ್ ಟೈಮ್ ಬ್ರಿಟಿಷರ ಬಾಯಲ್ಲಿ ಈ ಶಬ್ದ ಬರ್ತಾ ಇದೆ, ಗಮನ ಕೊಟ್ಟು ಕೇಳಿ. ಪ್ಲೀಸ್ ಕೋಆಪರೇಟ್ ವಿತ್ ಇಂಗ್ಲೆಂಡ್. ಅವ್ರು ಹೇಳ್ತಾರೆ, ದಯವಿಟ್ಟು ಇಂಗ್ಲೆಂಡ್ ಜೊತೆಗೆ ಸಹಕರಿಸಿ, ಯುದ್ಧ ಮುಗಿದ ಕೂಡಲೇ 100ಕ್ಕೆ 100% ನಿಮಗೆ ಸ್ವರಾಜ್ಯ ಕೊಡ್ತೇವೆ, ನೀವು ಅಂದಂಥ ಸ್ವಾತಂತ್ರ್ಯ ಕೊಡ್ತೇವೆ, ದಯವಿಟ್ಟು ಈಗ ಮಾತ್ರ ಇಲ್ಲ ಅಂತ ಹೇಳಿಬಿಡಿ, ಪ್ಲೀಸ್ ಎಕ್ಸ್ಟೆಂಡ್ ಯುವರ್ ಕೋಆಪರೇಷನ್ ಅಂತ. ಅಲ್ಲೂ ಕೂಡ ಗಾಂಧೀಜಿಯವರ ತಮಾಷೆಯಿಂದ ಒಂದು ಮಾತು ಹೇಳ್ತಾರೆ. ಅವರು ಆಗಾಗ ತಮಾಷೆಯಾಗಿ ಮಾತುಗಳನ್ನು ಆಡ್ತಾಯಿದ್ರು. ಅದೀಗ ದೊಡ್ಡ ಫೇಮಸ್ ಕೊಟೇಶನ್ನಾಗಿ ಉಳಿದಿದೆ. ಆ ಕೊಟೇಶನ್ ನಿಮಗೆ ಹಿಂದೆ 2-3 ಸಾರಿ ಕ್ಲಾಸಲ್ಲಿ ಹೇಳಿದ್ದೆ. ಏನಂತ, ಆ ಗಾಂಧೀಜಿಯವರ ಬಾಯಲ್ಲಿ ಹೇಳೋದಾದರೆ, ಇಟ್ ಈಸ್ ಎ ಪೋಸ್ಟ್ ಡೇಟೆಡ್ ಚೆಕ್ ಇಶ್ಯೂಡ್ ಬೈ ಕ್ರ್ಯಾಶಿಂಗ್ ಬ್ಯಾಂಕ್ ಅಂತ ಹೇಳ್ತಾರೆ. ಅದು ಆ ಕೊಟೇಶನ್ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಪೋಸ್ಟ್ ಡೇಟೆಡ್ ಚೆಕ್. ನೋಡಿ, ಇದು ಗಾಂಧೀಜಿಯವರು ಬಳಸಿದ ಪದ ಇದು, ಪೋಸ್ಟ್ ಡೇಟೆಡ್ ಚೆಕ್. ಚೆಕ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬ್ಯಾಂಕಿಂದ ಕೊಡುವಂಥ ಚೆಕ್. ಇಶ್ಯೂಡ್ ಬೈ, ಚೆಕ್ ಕೊಡ್ತಾ ಇರೋರು ಯಾರು ಅಂದರೆ ಕ್ರ್ಯಾಶಿಂಗ್ ಬ್ಯಾಂಕ್ ಅಂತ ಹೇಳ್ತಾರೆ. ಮುಳುಗುತ್ತಿರುವ ಬ್ಯಾಂಕು. ಯಾವುದೋ ಒಂದು ಬ್ಯಾಂಕು ಮುಚ್ಚಿ ಹೋಗ್ತಾ ಇದೆ, ಮುಳುಗು ಹೋಗ್ತಾ ಇದೆ,
ಆ ಬ್ಯಾಂಕಿನವರು ನಮಗೆ ಮುಂದಿನ ದಿನಾಂಕ ಹಾಕಿ ಒಂದು ಚೆಕ್ ಕೊಟ್ಟರೆ, ಪೋಸ್ಟ್ ಡೇಟೆಡ್ ಅಂದರೆ ಮುಂದಿನ ದಿನಾಂಕ ಹಾಕಿ ಚೆಕ್ ಕೊಟ್ಟರೆ ಅದನ್ನು ಯಾರಿಗೆ ತೊಗೊಳ್ತಾರೆ? ಯಾರು ತೊಗೊಳ್ಳಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಬ್ಯಾಂಕು ಮುಳುಗ್ತಾ ಇದೆ. ಇಲ್ಲಿ ಬ್ಯಾಂಕ್ ಅಂದರೆ ಯಾವುದು? ಬ್ರಿಟಿಷ್ ಸಾಮ್ರಾಜ್ಯ. ಅದನ್ನು ನೀವು ಗಮನಿಸಬೇಕು. ಬ್ಯಾಂಕ್ ಅಂದರೆ ಸರ್ ಮತ್ತು ಯಾವ ಬ್ಯಾಂಕ್ ಸರ್? ಕೆನರಾ ಬ್ಯಾಂಕು, ಎಸ್ ಬಿ ಐ ಅಂತ ಹಂಗೆ ತಿಳ್ಕೊಬೇಡಿ. ಇಲ್ಲಿ ಕ್ರ್ಯಾಶಿಂಗ್ ಬ್ಯಾಂಕ್ ಅಂದರೆ ಬ್ರಿಟಿಷ್ ಸಾಮ್ರಾಜ್ಯ ಮುಳುಗ್ತಾ ಇದೆ. ನೀವು ಮುಂದಿನ ದಿನಾಂಕ ಹಾಕಿ, ಪೋಸ್ಟ್ ಡೇಟ್ ಅಂದರೆ ಯುದ್ಧ ಮುಗಿದ ಮೇಲೆ ನಾವು ಕೊಡ್ತೇವೆ ಅಂತ ಹೇಳೋದು ಇದು ಹಾಸ್ಯಾಸ್ಪದ ಆಗುತ್ತೆ. ಇಂತಹ ಚೆಕ್ಕನ್ನು ತಗೊಳ್ಳುವಷ್ಟು ಭಾರತೀಯರು ಮೂರ್ಖರಲ್ಲ. ಇಂಡಿಯನ್ಸ್ ಆರ್ ನಾಟ್ ಫೂಲಿಶ್, ಸ್ಟುಪಿಡ್. ನಮಗೆ ಅರ್ಥ ಆಗುತ್ತೆ ನೀವು ಹೇಳೋದು. ಅದಕ್ಕೆ ಕ್ರಿಪ್ಸ್ಗೆ ಗಾಂಧೀಜಿಯವರು ತಮ್ಮ ಶೈಲಿಯಲ್ಲಿ ಹೇಳ್ತಾರೆ, ಕ್ರಿಪ್ಸ್ ಮಹಾಶಯರೇ ಇದನ್ನು ಉಲ್ಟಾ ಮಾಡಿರಿ, ಫಸ್ಟು ಸ್ವರಾಜ್ಯ ಕೊಡಿ, ಆಮೇಲೆ ನಾವು ಯುದ್ಧಕ್ಕೆ ಪಾಲ್ಗೊಳ್ತೀವಿ ಅಂತ ಹೇಳ್ತಾರೆ. ಅಂದರೆ ರಿವರ್ಸ್. ಇವನು ಹೇಳ್ತಾನೆ ಫಸ್ಟು ಯುದ್ಧ ಆಮೇಲೆ ಸ್ವರಾಜ್ಯ ಅಂತ. ಗಾಂಧೀಜಿಯವರು ಹೇಳ್ತಾರೆ ನೋ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಫಸ್ಟ್ ಸ್ವರಾಜ್, ನೆಕ್ಸ್ಟ್ ವಾರ್. ಪಹಲೆ ಆಜಾದಿ ಬಾದ್ ಮೇ ಜಂಗ್ ಅಂದರೆ ಯುದ್ಧ ಹಿಂದಿಯಲ್ಲಿ. ಪಹಲೆ ಆಜಾದಿ ಬಾದ್ ಮೇ ಜಂಗ್. ಮೊದಲು ನಮಗೆ ಫ್ರೀಡಮ್ ಕೊಟ್ಟುಬಿಡಿ, ಆಮೇಲೆ ಇಡೀ ದೇಶ ನಿಮಗೆ ಬೆಂಬಲಿಸ್ತೇವೆ. ನಾವೇನು ಹಿಟ್ಲರ್ನ ಪರವಾಗಿಲ್ಲ, ಹಿಟ್ಲರ್ ಮೇಲೆ ನಮಗೇನು ವಿಶೇಷ ಪ್ರೀತಿ ಏನಿಲ್ಲ. ಅವನು ಇಡೀ ಜಗತ್ತು ಕಂಡಂಥ ದುಷ್ಟ ಡಿಕ್ಟೇಟರ್, ಸರ್ವಾಧಿಕಾರಿ. ಆದರೆ ಫಸ್ಟ್ ನಮಗೆ ಫ್ರೀಡಮ್ ಕೊಡಿ, ನಾವು ನಿಮಗೆ ಬೆಂಬಲ ಕೊಡ್ತೇವೆ. ಆದರೆ ಅದನ್ನು ಕ್ರಿಪ್ಸ್ ಏನು ಮಾಡ್ತಾನೆ? ರಿಜೆಕ್ಟ್ ಮಾಡ್ತಾನೆ, ಒಪ್ಪಲ್ಲ. ಗಾಂಧೀಜಿಯವರ ಮಾತನ್ನು ಒಪ್ಪಲ್ಲ. ಆ ಕೋಪದಲ್ಲಿ, ಬಂದಂಥ ಸಿಟ್ಟಿನಲ್ಲಿ ಸ್ಟಾಫರ್ಡ್ ಕ್ರಿಪ್ಸ್ ಏನು ಮಾಡ್ತಾನೆ? ಈ ಅನೌನ್ಸ್ಡ್ ಬ್ಯಾನ್ ಆನ್ ದಿ ಕಾಂಗ್ರೆಸ್. ಮೊದಲ ಬಾರಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ನಿಷೇಧವನ್ನು ಘೋಷಿಸಲಾಗುತ್ತೆ. ನೋಟ್ ಮಾಡಿ, ಬ್ಯಾನ್ ಆನ್ ಕಾಂಗ್ರೆಸ್. ಯಾವಾಗ ಗಾಂಧೀಜಿಯವರು ಇದನ್ನು ಒಪ್ಪಲಿಲ್ವೋ ಸ್ಟಾಫರ್ಡ್ ಕ್ರಿಪ್ಸನಿಗೆ ಭಯಂಕರ ಕೋಪ ಬರುತ್ತೆ. ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ, ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀನಿ, ನನ್ನ ಮಾತು ನೀವು ಕೇಳ್ತಾ ಇಲ್ಲ. ಕ್ರಿಪ್ಸ್ ಹೇಳ್ತಾನೆ, ಯು ಆರ್ ನಾಟ್ ಶೋಯಿಂಗ್ ರೆಸ್ಪೆಕ್ಟ್ ಫಾರ್ ಮೀ. ಐ ಹ್ಯಾವ್ ಕಮ್ ಫ್ರಮ್ ದ ಬ್ರಿಟಿಷ್ ಗೌರ್ಮೆಂಟ್, ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಿಮ್ಮ ಮುಂದೆ ನಿಂತು ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ನನ್ನ ಮಾತು ಕೇಳ್ತಾ ಇಲ್ಲ ಅನ್ನೋದಾದರೆ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತೇಳಿ ಏನು ಮಾಡ್ತಾನೆ? ಹಿ ಡಿಕ್ಲೇರ್ಡ್ ಬ್ಯಾನ್ ಆನ್ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷವನ್ನೇ ನಿಷೇಧ ಮಾಡಿರಿ ಅಂತ ಆದೇಶ ಮಾಡ್ತಾನೆ. ಯಾರಿಗೆ? ವೈಸ್ರಾಯ್. ಆಗಲೂ ವೈಸ್ರಾಯ್ ಯಾರಿದ್ರು? ಲಿನ್ಲಿತ್ಗೋ. ಅದೇ ವ್ಯಕ್ತಿ ಇದ್ದ, ಸೇಮ್ ಪರ್ಸನ್ ಇದ್ದ. ಲಿನ್ಲಿತ್ಗೋವನ್ನು ಕರೆಸಿಬಿಟ್ಟು, ನೋಡಿ ಕಾಂಗ್ರೆಸ್ ಪಕ್ಷವನ್ನು ಬ್ಯಾನ್ ಮಾಡಿಬಿಡಿ, ದೇಶಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ನಿಷೇಧ ಹಾಕಲಾಗಿದೆ, ಎಲ್ಲ ಕಾಂಗ್ರೆಸ್ ಲೀಡರ್ಗಳನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕಿ. ಆಲ್ ಲೀಡರ್ಸ್ ಅರೆಸ್ಟೆಡ್ ಇನ್ಕ್ಲೂಡಿಂಗ್ ಗಾಂಧೀಜಿಯವರನ್ನೂ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಮುಖಂಡರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಇನ್ಕ್ಲೂಡಿಂಗ್ ಜವಾಹರ್ಲಾಲ್ ನೆಹರು, ಅವರ ಪತ್ನಿ ಕಮಲಾ ನೆಹರು, ಗಾಂಧೀಜಿ, ಅವರ ಪತ್ನಿ ಕಸ್ತೂರ್ಬಾ ಗಾಂಧಿ, ಎಲ್ಲ ಕಾಂಗ್ರೆಸ್ ಲೀಡರ್ ಏನು ಲಿಸ್ಟ್ ಇದೆ, ರಾಜಗೋಪಾಲಾಚಾರಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಇನ್ನೂ ಅನೇಕ ಹೆಸರುಗಳು ಬರ್ತವೆ, ಜಿ ಡಿ ಟಂಡನ್ ಅಂತ ಬರ್ತಾರೆ. ಎಲ್ಲ ಕಾಂಗ್ರೆಸ್ ನಾಯಕರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಟ್ರಿ. ಆದರೆ ಒಂದು ಕಂಡೀಷನು, ಎಲ್ಲರನ್ನೂ ಒಂದೇ ಜೈಲಲ್ಲಿ ಇಡಬೇಡಿ. ಯಾಕೆ? ನಿಮಗೆ ಗೊತ್ತಿದೆ, ಎಲ್ಲ ನಾಯಕರನ್ನು ಒಂದು ಜೈಲಲ್ಲಿ ಇಟ್ಟರೆ ಮತ್ತು ಅಲ್ಲೊಂದು ದೊಡ್ಡ ಕ್ರಾಂತಿನೇ ಆಗ್ಬೋದು ಅಂಥೇಳಿ ಎಲ್ಲ ನಾಯಕರನ್ನು ಬೇರೆ ಬೇರೆ ಜೈಲಿನಲ್ಲಿ, ಕೆಲವರು ತಿಹಾರ್ ಜೈಲಲ್ಲಿ, ಅಲ್ಮೋರಾದಲ್ಲಿ, ನೈನಿತಾಲ್ನಲ್ಲಿ, ಡೆಹ್ರಾಡೂನ್ನಲ್ಲಿ, ಮೀರತ್ನಲ್ಲಿ, ಕೆಲವರು ಬೆಂಗಳೂರಿನಲ್ಲಿ, ಕೆಲವು ನಾಯಕರು ಬೆಂಗಳೂರಿನ ಸೆರೆಮನಿಯಲ್ಲಿ ತಂದಿಡ್ತಾರೆ. ಬಟ್ ಗಾಂಧೀಜಿಯವರ ಜೈಲು ಮಾತ್ರ ಫಿಕ್ಸ್ಡ್ ಅಡ್ರೆಸ್, ಅದನ್ನು ಮರಿಬೇಡ್ರಿ. ಎರವಾಡ ಜೈಲಲ್ಲಿ ಅವ್ರನ್ನ ಅಲ್ಲೇ ಇಡ್ತಾರೆ, ಅವರೆಲ್ಲೂ ಡಿಸ್ಟರ್ಬ್ ಆಗೋಲ್ಲ. ಎಲ್ಲ ಈ ಥರ ನಾಯಕರನ್ನ ಅರೆಸ್ಟ್ ಮಾಡಿಬಿಟ್ಟು ಜೈಲಲ್ಲಿ ಕೂಡಿಸ್ಬಿಡ್ತಾರೆ. ಈಗ ನೋಡಿ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ. ಅಲ್ಲಿ 2ನೇ ಮಹಾಯುದ್ಧ ನಡೀತಾ ಇದೆ, ಇಲ್ಲಿ ಕಾಂಗ್ರೆಸ್ ಪಕ್ಷ ಬ್ಯಾನ್ ಆಗಿದೆ, ನಿಷೇಧ ಆಗಿದೆ. ಎಲ್ಲ ಕಾಂಗ್ರೆಸ್ ನಾಯಕರನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ಎಕ್ಸೆಪ್ಟ್ ಒಬ್ಬ ವ್ಯಕ್ತಿ ಲೀಡರ್ ಮಾತ್ರ ಹೊರಗುಳಿತಾರೆ. ಅವರು ಬೇರೆ ಯಾರೂ ಅಲ್ಲ, ಮೌಲಾನಾ ಆಜಾದ್ ಅವರು ಮಾತ್ರ ಬಂಧನಕ್ಕೆ ಒಳಗಾಗಿರಲಿಲ್ಲ. ಎಕ್ಸೆಪ್ಟ್ ಇವರೊಬ್ಬರು ಅರೆಸ್ಟ್ ಆಗಿರಲ್ಲ. ಕಾಂಗ್ರೆಸ್ಸಿನ ನಾಯಕರಾಗಿದ್ದರೂ ಇವರೊಬ್ಬರನ್ನ ಅರೆಸ್ಟ್ ಮಾಡಿರಲ್ಲ. ಇವರೊಬ್ಬರು ಮಾತ್ರ ಹೊರಗುಳ್ಕೊಂಡಿರ್ತಾರೆ. ಅಂದರೆ ಬಂಧನದಿಂದ ಹೊರಗುಳಿದ ಏಕೈಕ ಕಾಂಗ್ರೆಸ್ ನಾಯಕ ಅಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಮಾತ್ರ ಉಳಿದಿರ್ತಾರೆ. ಇನ್ನು ಉಳಿದವರೆಲ್ಲರೂ ಅರೆಸ್ಟ್ ಆಗಿರ್ತಾರೆ. ಈಗ ಏನು ಮಾಡಬೇಕು, ನಮ್ಮ ಮುಂದಿನ ದಾರಿ ಏನು, ಮುಂದಿನ ಹೋರಾಟ ಹೇಗೆ ಮಾಡಬೇಕು ಅಂತ ಅಂದಾಗ ಗಾಂಧೀಜಿಯವರ ತಲೆಯಲ್ಲಿ ಬಂದಂಥ ವಿಚಾರ, ನೆಕ್ಸ್ಟ್ ಪಾಯಿಂಟಿಗೆ ಹೋಗಿ ಜಸ್ಟ್ ಲೈಟ್ ತೋರಿಸಿರಿ, ವಿವರಣೆ ಆಮೇಲೆ ಕೊಡ್ತೀನಿ. ಕ್ವಿಟ್ ಇಂಡಿಯಾ ಮೂಮೆಂಟ್.
ಆವಾಗ ಗಾಂಧೀಜಿಯವರ ತಲೆಯಲ್ಲಿ ಬೆಳೆದ ವಿಚಾರ ಏನು ಅಂದರೆ ಭಾರತ ಬಿಟ್ಟು ತೊಲಗಿ ಎನ್ನುವ ಚಳುವಳಿ ಆರಂಭ ಆಗುತ್ತೆ. ಅದನ್ನ ಇಂಗ್ಲೀಷ್ನಲ್ಲಿ ಕ್ವಿಟ್ ಇಂಡಿಯಾ ಅಂತ ಕರಿತೀವಿ. ಕ್ವಿಟ್ ಅಂದರೆ ತೊಲಗಿ, ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತ ಬಿಟ್ಟು ಹೊರಡಿರಿ, ಭಾರತ ಬಿಟ್ಟು ತೊಲಗಿ ಎನ್ನುವ ಚಳುವಳಿ ಲಾಂಚ್ ಆಗುತ್ತೆ. ಆ ಡೇಟನ್ನು ನೆನಪಿಟ್ಕೊಳ್ಳಿ, ಆಗಸ್ಟ್ 9 ಬೆಳಿಗ್ಗೆ, ಮಾರ್ನಿಂಗ್ ಟೈಮ್. ಪ್ಲೇಸ್ ಬಂದು ಬಾಂಬೆ. ಸೊ ಬಾಂಬೆಯಲ್ಲಿ ಅಲ್ಲೊಂದು ಮೈದಾನ ಇರುತ್ತೆ, ಅದನ್ನು ಗೋವಾಲಿಯಾ ಟ್ಯಾಂಕ್ ಅಂತ ಕರೀತಾರೆ. ಗೋವಾಲಿಯಾ ಟ್ಯಾಂಕ್ ಅಥವಾ ಮೈದಾನದಲ್ಲಿ ಬೆಳಗಿನ ಜಾವ ಈ ಒಂದು ಚಳವಳಿ ಸ್ಟಾರ್ಟ್ ಆಗುತ್ತೆ. ಅದನ್ನು ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಕರೀತಾರೆ. ಕ್ವಿಟ್ ಅನ್ನೋ ಶಬ್ದದ ಅರ್ಥ ಏನು? ಇಲ್ಲಿಂದ ತೊಲಗಿ ಹೋಗಿ ಅಲ್ಲ, ಕನ್ನಡ ಮೀಡಿಯಮ್ದವ್ರು ಗಮನಿಸಬೇಕು. ಹೋಗಿ ಅಂದರೆ ಸ್ವಲ್ಪ ಗೌರವ ಕೊಟ್ಟು ಹೇಳಿದಂಗೆ, ಹೋಗಿ ಬನ್ನಿ ಸರ್ ಅಂತ. ತೊಲಗ್ರಿ ಅಂದರೆ ಅರ್ಥ ಏನು? ನಿಮ್ಮ ಮುಖನೂ ತೋರಿಸ್ಬಿಡಿ, ಗೆಟ್ ಔಟ್ ಅಂತ ಹೇಳಿದಂಗೆ, ಸ್ವಲ್ಪ ಖಾರವಾದ ಶಬ್ದ. ಸೊ ಬ್ರಿಟಿಷರ ವಿರುದ್ಧ ಗಾಂಧೀಜಿಯವರು ಈಗ ಹೇಳ್ತಾರೆ, ಬ್ರಿಟಿಷರ್ಸ್ ಕ್ವಿಟ್ ಇಂಡಿಯಾ, ನೀವು ಭಾರತ ಬಿಟ್ಟು ತೊಲಗಿ ಹೋಗ್ರಿ, ಇನ್ನು ನಮ್ಮ ದೇಶದಲ್ಲಿ ನೀವು ಇರಬೇಡಿ, ನಿಮ್ಮ ಸಂಬಂಧಗಳು ಮುಗಿದು ಹೋಯಿತು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಮತ್ತು ಜೈಲಿನಲ್ಲೇ ಇದ್ದುಕೊಂಡು ಅವರು ಕೊಟ್ಟಂಥ ಸಂದೇಶ ಡೂ ಆರ್ ಡೈ. ಇದು ಲಾಸ್ಟ್ ಘೋಷಣೆ. ಗಾಂಧೀಜಿಯವರು ಭಾರತೀಯರಿಗೆ ಕೊಟ್ಟ ಕೊನೆಯ ಸಂದೇಶ ಏನು ಅಂದರೆ ಡೂ ಆರ್ ಡೈ. ಹಿಂದಿಯಲ್ಲಿ ಕರೋ ಯಾ ಮರೋ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದನ್ನು ಅನುವಾದ ಮಾಡ್ತಾರೆ ಮಾಡು ಇಲ್ಲವೇ ಮಡಿ. ಅದನ್ನು ಕನ್ನಡದವರು ಈ ಥರ ಬರ್ಕೊಳ್ಳಿ, ಮಾಡು ಇಲ್ಲವೇ ಮಡಿ ಅನ್ನುವ ಘೋಷಣೆ ಗಾಂಧೀಜಿಯವರು ಮಾಡ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನೋಡಿ ನಮಗಿದು ಕೊನೆಯ ಅವಕಾಶ, ಲಾಸ್ಟ್ ಚಾನ್ಸು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ನಮಗೆ ಇರುವ ಕಟ್ಟ ಕಡೆಯ ಅವಕಾಶ. ಈ ಚಾನ್ಸನ್ನು ಮಿಸ್ ಮಾಡಿದರೆ ಇನ್ನೆಂದೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲ್ಲ. ಎಲ್ಲರೂ ನಿಮ್ಮ ಕೈಲಾದ ಹೋರಾಟವನ್ನು ಮಾಡಿ, ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಬಲಿದಾನ ಮಾಡಿ ಆತ್ಮಾರ್ಪಣೆ ಮಾಡಿಕೊಳ್ಳಿ. ಸ್ಯಾಕ್ರಿಫೈಸ್ ಯುವರ್ ಲೈಫ್, ಡೂ ಆರ್ ಡೈ, ಐದರ್ ಯು ಡೂ ಸಮಥಿಂಗ್ ಆರ್ ಯು ಸ್ಯಾಕ್ರಿಫೈಸ್ ಯುವರ್ ಲೈಫ್ ಅನ್ನುವ ಕೊನೆಯ ಸಂದೇಶವನ್ನು ಜೈಲಲ್ಲಿದ್ದುಕೊಂಡೇ ಗಾಂಧೀಜಿಯವರು ಕೊಡ್ತಾರೆ. ಈ ಸಂದೇಶದ ಪರಿಣಾಮವಾಗಿ ಮುಂದೆ 3 ವರ್ಷಗಳ ಕಾಲ 1942 ಇಂದ 45ವರೆಗೆ ಈ ಚಳವಳಿ ಬಹಳ ಜೋರಾಗಿ ನಡೆಯುತ್ತೆ. 3 ವರ್ಷ, ಅದು ನೆನ್ಪಿಟ್ಕೊಳ್ಳಿ. 1942 ಇಂದ 45ವರೆಗೆ ಚಳವಳಿ ಅತ್ಯದ್ಭುತವಾಗಿ ನಡೆಯುತ್ತೆ. ಆ ಚಳವಳಿಯ ಹೈಲೈಟ್ಸ್ ಏನು, ಆ ಸಮಯದಲ್ಲಿ ಏನೇನಾಯಿತು, ಯಾರ್ಯಾರು ನಾಯಕರು ಬರ್ತಾರೆ ಅನ್ನೋದನ್ನು ಒಂದು ಚಿಕ್ಕ ವಿರಾಮದ ಬಳಿಕ ಮುಂದುವರಿಸ್ತೇನೆ. ಮತ್ತು ಇವತ್ತು ನನ್ನದೇ ತರಗತಿ ಕಂಟಿನ್ಯೂ ಇದೆ ಮತ್ತು ಬೇರೆ ಸಬ್ಜೆಕ್ಟ್ ಇಲ್ಲ. ಒಂದು 5 ನಿಮಿಷ ಟೀ ಬ್ರೇಕನ್ನು ತಗೊಳ್ತೇನೆ. ನಂತರ ಆ ಉಳಿದ ಪಾಯಿಂಟ್ಸ್ಗಳನ್ನ ಹೇಳಿ ಚರ್ಚೆಯನ್ನು ಮುಗಿಸ್ತೇನೆ. ಸೊ ವಿಲ್ ಟೇಕ್ ಎ ಬ್ರೇಕ್, ಒಂದು 5 ಮಿನಿಟ್ಸು ಬ್ರೇಕ್ ನಂತರ ಚಳುವಳಿ ಮುಂದುವರಿಯುತ್ತೆ.